ಇಂದಿನ ಚಿಂತನದ ವಿಷಯ ಶರಣ ಸಂಸ್ಕೃತಿಯಲ್ಲಿ ಸಮನ್ವಯತೆ. ಸಮನ್ವಯತೆ ಅಂದರೆ ಒಂದಾಗಿಸಿಕೊಳ್ಳುವುದು. ಶರಣರು ನಡೆ ನುಡಿ, ಜ್ಞಾನ ಕ್ರಿಯೆ, ಲೌಕಿಕ ಪಾರಮಾರ್ಥ, ಅಂತರಂಗ ಕೃಷಿ, ಬಹಿರಂಗ ಕೃಷಿ, ಲೋಕ ಕಲ್ಯಾಣ ಮತ್ತು ಆತ್ಮಕಲ್ಯಾಣಗಳನ್ನು ಸಮೀಕರಿಸಿಕೊಂಡ್ರು. ನಡೆ ನುಡಿ ಮತ್ತು ಜ್ಞಾನ ಕ್ರಿಯೆಗಳ ಸಮನ್ವಯತೆ ನಾವು ಈಗಾಗಲೇ ನೋಡಿದ್ದೀವಿ. ಇನ್ನೊಂದಿಷ್ಟು ಅದನ್ನು ರಿಕಾಲ್ ಮಾಡೋದಾದರೆ, ಶರಣರು ನಡೆದಂತೆ ನುಡಿದರು, ನುಡಿದಂತೆ ನಡೆದರು. ಅವರು ನುಡಿದಂತೆ ನಡೆದ ಆತ್ಮಸಾಕ್ಷಿಯ ವಾಣಿಗಳೇ ವಚನಗಳಾದವು. ನುಡಿಯಲ್ಲಿ ಎಚ್ಚತ್ತು, ನಡೆಯಲ್ಲಿ ತಪ್ಪಿದಡೆ ಕೈಯೊಳಗಿರ್ದ ಲಿಂಗ ಘಟಸರ್ಪವಯ್ಯ ಎಂದು ಬಸವಣ್ಣನವರು ಹೇಳಿದ್ದಾರೆ. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕಗಳಿಲ್ಲ, ನುಡಿಲೇಸು ನಡೆ ಅಧಮವಾದಲ್ಲಿ ಬಿಡಿಸಿಕೊಳ್ಳಲಾದ ಸೂತಕ ಎಂದು ಮಾದಾರ ಚೆನ್ನಯ್ಯನವರು ಹೇಳಿದರು. ಅದೇ ರೀತಿ ಜ್ಞಾನ ಕ್ರಿಯೆಗಳ ಸಮನ್ವಯತೆ ಕುರಿತು ಚನ್ನಬಸವಣ್ಣವರು ಹೇಳ್ತಾರೆ, ಜ್ಞಾನವೇ ಕ್ರಿಯೆ, ಕ್ರಿಯೆಯ ಜ್ಞಾನ, ಅವೆರಡು ಅಭೇದವಾಗಿದ್ದಾವೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹಾಗೆ ಹೇಳಿಲ್ಲ ಶರಣರು, ಪರಸತಿ ಭೋಗಿಸಬಾರದು ಎಂಬುದು ಜ್ಞಾನ, ಅದರಂತೆ ಆಚರಿಸಿದರೆ ಅದು ಕ್ರಿಯೆ, ಅಂತೂ ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚೆನ್ನ ಸಂಗಮ ದೇವ. ಈ ಚನ್ನಬಸವಣ್ಣನವರು ಕ್ರಿಯೆಗೆ ಮತ್ತು ಆಚಾರ ಅಂತ ಹೇಳ್ತಾರೆ ಮುಂದೆ ಕೆಲವೊಂದು, ಅದಕ್ಕೆ ಆಚಾರನೂ ಅಂದರು ಅವರು ಶರಣರು. ಕ್ರಿಯೆಗೆ, ಜ್ಞಾನಕ್ಕೆ ಅರಿವು ಅಂದರು. ಈ ಅರಿವು ಮತ್ತು ಆಚಾರಗಳದಾವಲ್ಲ, ಇವು ಸ್ಥಳಕ್ಕಟ್ಟಿಗೆ ಅನುಗುಣವಾಗಿ ವಿಕಾಸ ಆಗ್ತಾ ಹೋಗ್ತಾವ. ಇದು ಭಾಳ ಮುಖ್ಯದ. ಭಕ್ತ ಸ್ಥಳದಲ್ಲಿದ್ದ ಅರಿವು ಮತ್ತು ಆಚಾರ ಶರಣ ಸ್ಥಳದೊಳಗೆ ಭಾಳ ವಿಕಾಸ ಆಗಿರ್ತದೆ. ನಾನು ಈಗ ಹೇಳಕತ್ತಿದ್ದ ಜ್ಞಾನ ಏನದಲ್ಲ, ಭಕ್ತ ಸ್ಥಳದ ಜ್ಞಾನ. ಇದು ಪ್ರೈಮರಿ ಸ್ಟೇಜ್ ಅಂತೀವಲ್ಲ, ಅಂದ್ರೆ ನೈತಿಕತೆಯ ಆಚಾರದವ ಇಲ್ಲೇ. ಈಗ ಹೆಂಗೆ ಬಸವಣ್ಣನವರು 7 ಸೂತ್ರಗಳನ್ನು ಕೊಟ್ಟರು ನೋಡ್ರಿ, ಭಕ್ತ ಸ್ಥಳದ ಸೂತ್ರಗಳವು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರ ಹಳಿಯಲು ಬೇಡ ಅಂತ ಏನು 7 ಸೂತ್ರಗಳದವಲ್ಲ. ಕಳ್ಳತನ ಮಾಡಬಾರ್ದು ಅನ್ನೋದು ಜ್ಞಾನ, ಕಳ್ಳತನ ಮಾಡದಿದ್ದಡೆ ಅದು ಕ್ರಿಯೆ, ಅಂತೂ ಮಾಡಿದಡೆ ಅದು ಅಜ್ಞಾನ ಚನ್ನಬಸವನ ಪ್ರಕಾರ. ಸೊ ಹೀಗೆ ಇವು ಭಕ್ತ ಸ್ಥಳದಲ್ಲಿರುವಂಥ ಜ್ಞಾನ. ಇದು ನಾವು ಪ್ರತಿಯೊಂದಕ್ಕೂ ಅರಿವು ಆಚಾರ ಅಂದ ಕೂಡಲೇ ಹೈ ಲೆವೆಲ್ ಅಲ್ಲ. ಈಗ ಇನ್ನೊಂದು ವಚನ ಬರ್ತದಿಲ್ಲ, ತನ್ನ ತಾನು ಅರಿದಡೆ ತಾನೇ ದೇವ ನೋಡ, ಅದು ನಿಜ ಸ್ವರೂಪದ ಅರಿವು. ಅದು ಶರಣ ಸ್ಥಳಕ್ಕೆ ಹೋದಾಗ ಬರ್ತಿದ್ವಿ. ಈಗ ನಾವು ಹೇಳೋದೇನಿದೆಯಲ್ಲ, ಪ್ರೈಮರಿ ಸ್ಟೇಜ್ ಭಕ್ತ ಸ್ಥಳದ ಅರಿವು ಆಚಾರ ಅಥವಾ ಜ್ಞಾನ ಕ್ರಿಯೆಗಳ ಬಗ್ಗೆ ನಾವು ಇಲ್ಲೇ ನೋಡಕತ್ತೀವಿ. ಬಸವಣ್ಣನವರು ಹೆಂಗೆ 7 ಆಚಾರಗಳನ್ನು ಕೊಟ್ರಲ್ಲ, ಚನ್ನಬಸವಣ್ಣನವರು 50 ಆಚಾರಗಳನ್ನು ಕೊಡ್ತಾರೆ. 50 ಆಚಾರಗಳು, 50 ಕ್ರಿಯೆಗಳು. ಮೊದಲನೇದು ಪರರ ಹೆಣ್ಣಿಗೆ ಕಣ್ಣಿಡಬಾರದು, ಎರಡನೇದು ಪರರ ದ್ರವ್ಯವ ಅಪಹರಿಸಬಾರದು, ಸುಳ್ಳು ಹೇಳಬಾರದು, ವಿಶ್ವಾಸ ದ್ರೋಹ ಮಾಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು. ಹೀಗೆ ಹೇಳ್ಕೋತಾ 49ನೇ ಆಚಾರ ಏನೈತೆ ಅಂದ್ರೆ, ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡು ಬೇರೆಯವರಿಗೂ ಅದನ್ನು ಬೋಧಿಸಿ ಅವರನ್ನು ತನ್ನಂತೆ ಮಾಡಬೇಕು. ಇಲ್ಲಿ ಬರ್ತದು ಯಾವುದು, ತನ್ನ ತಾನು ಅರಿದಡೆ ತಾನೇ ದೇವ ಏನು ಹೇಳ್ತೀವಲ್ಲ, ಆ ಅರಿವು. ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡು ಬೇರೆಯವರಿಗೂ ಅದನ್ನು ಬೋಧಿಸಿ ಅವರನ್ನು ತನ್ನಂತೆ ಮಾಡಬೇಕು. ಇದು 49ನೇ ಆಚಾರ. ಮೊದಲನೇ ಆಚಾರ ಇವೇನು ನೈತಿಕ ಮೌಲ್ಯಗಳದವಲ್ಲ, ನೈತಿಕ ಆಚಾರಗಳದವಲ್ಲ, ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ದ್ರೋಹ ಮಾಡಬಾರ್ದು, ಇವೆಲ್ಲ ಬಿಗಿನಿಂಗ್ ಅದಾವೆ. ಲಾಸ್ಟಿಗೆ ಬರ್ತಾರೆ 49ಕ್ಕಲ್ಲೇ. ಒಮ್ಮೆ ಅವರು ತಾನು ಅರಿವು ಅಥವಾ ಪರಬ್ರಹ್ಮದ ಅರಿವು ಮಾಡ್ಕೋಬೇಕಂತ ಹೇಳಿಲ್ಲ. ಬಿಗಿನಿಂಗ್ದಿಂದ ಭಕ್ತ, ಅದಕ್ಕೆ ಸ್ಥಳ ಕಟ್ಟಿ ಹೇಳಿದ್ರು ಅವ್ರು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಐಕ್ಯ, ಶರಣ, ಐಕ್ಯ. ಸ್ಟೆಪ್ಸ್ ಅದಾವ. ಹೆಂಗೆ ಒಮ್ಮೆಲೆ ನಾವು PhD ಮಾಡೋಕ್ಕಾಗೋದಿಲ್ಲ.
ಪ್ರೈಮರಿ, ಆಮೇಲೆ ಹೈಸ್ಕೂಲ್, ಕಾಲೇಜ್ ಈ ರೀತಿ ಹೋಗ್ಬೇಕಾಗ್ತೈತಿ, ಯೂನಿವರ್ಸಿಟಿ. ಸೊ ಆ ರೀತಿ ಸ್ಥಳಗಳದಾವಲ್ಲೇ. ಆನಂತರ 50ನೇ ಆಚಾರ ಹೇಳ್ತಾರೆ, ಭಾಳ ಬ್ಯೂಟಿಫುಲ್ ಹೇಳ್ತಾರೆ ಅದನ್ನು. ಏನು, ಈ ಮೇಲಿನ 49 ಆಚಾರಗಳನ್ನು ಕಡೆಯವರಿಗೂ, ಅಂದ್ರೆ ನಾವು ಇರುತ್ತಕ ಅಂತ ಬಿಡದೆ ಪಾಲಿಸುವುದೇ 50ನೇ ಆಚಾರ. ಇವು ಬರೇ ಹೇಳುವುದಲ್ಲ, ಇವೆಲ್ಲ 50 ಆಚಾರ ಏನದವ, 49 ಅದಾವಲ್ಲ, ಅವನು ಪ್ರತಿನಿತ್ಯ ಪಾಲಿಸುವುದೇ 50ನೇ ಆಚಾರ. ಹಿಂಗೆ ಆಚಾರಗಳನ್ನು ಕೊಟ್ಟರವರು, ಅವಕ್ಕೆ ಕ್ರಿಯೆನೂ ಅಂದರು. ಮತ್ತು ನಮಗೆ ಬರೇ ಜ್ಞಾನ ಇದ್ರೆ ಕ್ರಿಯೆ ಇರಲಿಲ್ಲ ಅಂತಂದ್ರೆ ಆ ಜ್ಞಾನ ವೇಸ್ಟ್ ಅಂತ ಹೇಳ್ತಾರಲ್ಲಿ, ಅಪೂರ್ಣ. ಜ್ಞಾನ ಐತಿ ನಮಗೆ, ಕಳ್ತನ ಮಾಡಬಾರ್ದು, ಆಮೇಲೆ ಪರದನ ಸ್ವೀಕರಿಸಬಾರ್ದು, ಆದರೆ ಕ್ರಿಯೆನೇ ಇರಲಿಲ್ಲ ಅಂತಂದ್ರೆ ಆ ಜ್ಞಾನ ಏನೈತಿಲ್ಲ ಅದು ಅಜ್ಞಾನ ಅಂತ ಚನ್ನಬಸವನವ್ರು ಹೇಳ್ತಾರೆ. ಈಗ ಅದಕ್ಕೊಂದು ಸಣ್ಣ ನಿದರ್ಶನ ನೋಡ್ರಿ. ಒಬ್ಬ ಪ್ರವಚನಕಾರರಿದ್ರು. ಅವ್ರ ಪ್ರವಚನ ನದಿ ಆಚೆಗೆ ಇತ್ತು, ಒಂದು ಗ್ರಾಮದೊಳಗಿತ್ತು, ನದಿ ದಾಟಿ ಹೋಗಬೇಕಾಗಿತ್ತು. ಪ್ರವಚನದ ಮೊದಲನೇ ದಿನ ಅವರು ಆ ನದಿಯಲ್ಲಿರುವ ನಾವಿನ ಮೂಲಕ ಹೊರಟರು. ಆ ನಾವಿಕ ಅವ್ರನ್ನ ಕರ್ಕೊಂಡು ಹೊರಟಿರ್ತಾನೆ. ಈ ಪಂಡಿತರು ಸುಮ್ಮಕೊಂಡಿರೋದಿಲ್ಲ, ಯಾಕಂದ್ರೆ ತಮ್ಮ ಪಾಂಡಿತ್ಯವನ್ನು ತೋರಿಸ್ಬೇಕಾಗಿರ್ತೈತೆ ಅವರಿಗೆ. ಯಾರು ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರಲ್ಲ, ಅವರು ಸುಮ್ಮಿರ್ತಾರೆ. ಇವ್ರು ಏನು ಮಾಡ್ತಾರಂದ್ರೆ ಆ ನಾವಿಕಗೆ ಕೇಳಕ್ಕೆ ಹೋಗ್ತಾರೆ, ನಿನಗೆ ಗೀತಾ ಗುರ್ತೇನು ಅಂತಾರೆ ಅವರು. ಅವ ಗೀತಾ ನಮ್ಮ ಆಂಟಿ ಹೆಸರು ಗೀತಾ ಆತ. ನಾವು ಹುಚ್ಚ, ಆ ಗೀತಾ ಅಲ್ಲ, ಭಗವದ್ಗೀತಾ ಆತ. ಭಗವದ್ಗೀತಾ ನನಗೆ ಗುರ್ತಿಲ್ಲ ಬಿಡ್ರಿ ಅಂತಾರೆ. ಹಾಗಾದ್ರೆ ನಿಂದು 50% ಲೈಫ್ ವೇಸ್ಟ್ ಅಂತಾರೆ ಯಾರು ಪಂಡಿತರು. ಮುಂದೆ ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ, ಹೋಗಲಿ, ನಿನಗೆ ರಾಮಾಯಣ ಆದರೂ ಗುರ್ತೇನಂತಾರೋ. ನನಗೆ ರಾಮಾಯಣ ಗುರ್ತಿಲ್ಲ, ನನಗೆ ಕೇವಲ ನನ್ನ ಕಾಯಕ, ಆ ಕಾಯಕದೊಳಗೆ ನಾನು ಆ ಪರಮಾತ್ಮನ ಕಾಣ್ತೀನಿ, ನಾನು ಅಂಬಿಗರ ಚೌಡಯ್ಯನವ್ರ ಕುಲದವ ಅಂತ ಹೇಳಿ ನನಗೆ ರಾಮಾಯಣ ಗುರ್ತಿಲ್ಲ ಅಂತ. ಗುರ್ತಿಲ್ಲ ಅಂದಮ್ಯಾಗ ಹಾಗಾದ್ರೆ ನಿಂದು 75% ಲೈಫ್ ವೇಸ್ಟ್ ಆಯ್ತು ಅಂತಾರೆ ಪಂಡಿತರು. ಸ್ವಲ್ಪ ಮುಂದಕ್ಕತ್ತು ಹೋಗ್ತಾರೆ. ಮಳೆಗಾಲದ ದಿವಸ ಬಿರುಗಾಳಿ ಬೀಸ್ತೈತಿ, ನಾವು ಅಳಿಗಾಡಕತ್ತೈತಿ. ಅವಾಗ ನಾವಿಕ ಪಂಡಿತರಿಗೆ ಕೇಳ್ತಾವೆ, ನಿಮ್ಗೆ ಸ್ವಿಮ್ಮಿಂಗ್ ಗುರ್ತೇನು, ಈಸಾಡೋದು ಗುರ್ತೇನು ಅಂತ. ಈಸಾಡೋದು ಗುರ್ತೈತಿಲ್ಲ ಅಂತ. ಅದ್ರ ಮೇಲೆ ಪ್ರವಚನ ಹೇಳಕತ್ತಾರೆ. ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬಟರ್ಫ್ಲೈ, ಇವೆಲ್ಲ ಸ್ಟೈಲ್ಸ್ ಏನೈತಿಲ್ಲ ಅವನ್ನ ಎಕ್ಸ್ಪ್ಲೇನ್ ಮಾಡ್ಕೋತ ಪ್ರವಚನ ಹೇಳ್ಕೋತ ಹೋಗ್ತಾರೆ. ಸ್ವಲ್ಪ ಮುಂದಕ್ಕೆ ಹೋಗೋಣ, ಗಾಳಿ ಹೆಚ್ಚಾಗ್ತೈತಿ. ಅವಾಗ ಅವ್ರು ಹೇಳ್ತಾರೆ, ಅಲ್ಲ ಈಸಾಡೋದ್ರ ಬಗ್ಗೆ ನೀವು ಪ್ರವಚನ ಹೇಳಿದಿರಿ, ಈಸಾಡ್ಲಿಕ್ಕೆ ಬರ್ತೈತಿ ಅಂತ ಕೇಳ್ತಾರೆ. ಇಲ್ಲ, ನನಗೆ ಈಸಾಡಕ್ಕೆ ಬರೋಂಗಿಲ್ಲ ಅಂತ. ಹಂಗಾತಂದ್ರೆ ನಿಮ್ದು 100% ಲೈಫ್ ವೇಸ್ಟ್. ನೀವೆಲ್ಲ ತಿಳ್ಕೊಂಡಿರಿ, ಮಹಾಭಾರತ ತಿಳ್ಕೊಂಡ್ರಿ, ಶ್ಲೋಕ ಹೇಳ್ತೀರಿ, ಎಲ್ಲ ಹೇಳ್ತೀರಿ, ಬಟ್ ಹೆಂಗೆ ಈಸಾಡೋದು ಗೊತ್ತಿಲ್ಲ. ಅಂದ್ರೆ ಅದು ಕ್ರಿಯೆ ಇಲ್ಲ. ಜ್ಞಾನ ಸಾಕಷ್ಟು ಐತಿ, ನಿಮಗೆ ಕ್ರಿಯೆ ಇಲ್ಲ. ನಿಮ್ದು 100% ಲೈಫ್ ವೇಸ್ಟ್ ಆಗ್ತೈತಿ. ಯಾಕಂದ್ರೆ ಸದ್ದ ಬಿರುಗಾಳಿ ಬೀಸ್ತೈತಿ, ನಾವು ಅಡಿಗಾಡ್ತೈತಿ, ಎಲ್ಲಿ ಮುಳುಗೋ ಸಾಧ್ಯತೆ ಐತಿ. ಅದು ಮುಳುಗಿತ್ತು ಅಂದ್ರೆ ನೀವು ಹೋಗ್ತೀರಿ, ನಿಮ್ಮ ಜ್ಞಾನನೂ ಹೋಗ್ತೈತಿ. ನಾನು ಏನೈತಿಲ್ಲ ಈಸಾಡಿ ನದಿ ಪಾರಾಗ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಈಗ ನಮಗೆ ಬರೀ ಜ್ಞಾನ ಗುರ್ತಿದ್ರೆ ಅಲ್ಲ, ಅದು ಕ್ರಿಯೆ ಒಳಗೆ ಬರಬೇಕಲ್ಲ. ಗುರ್ತಿದ್ದ ಜ್ಞಾನ ಕ್ರಿಯೆ ಒಳಗೆ ಬರಬೇಕು. ಬರೀ ನಾನು ಹೇಳಿದ್ನಿ ಆದರೆ ಆ ಕ್ರಿಯೆ ಒಳಗೆ ಇರಲಿಲ್ಲ ಅಂತಂದ್ರೆ ಆ ಜ್ಞಾನ ಅಜ್ಞಾನ ಅಂತ ಚನ್ನಬಸವನವ್ರು ಹೇಳ್ತಾರೆ. ಇದು ಜ್ಞಾನ ಕ್ರಿಯೆಗಳ ಸಮನ್ವಯತೆ. ನಮಗೆ ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯತೆ ಆಗಬೇಕು. ಜ್ಞಾನದ ಜೊತೆಗೆ ಕ್ರಿಯೆ ಇರಬೇಕು, ಕ್ರಿಯೆಯ ಜೊತೆಗೆ ಜ್ಞಾನ ಇರಬೇಕು. ಇನ್ನು ಮೂರನೇದು ಲೌಕಿಕ ಮತ್ತು ಪಾರಮಾರ್ಥಗಳ ಸಮನ್ವಯತೆ. ಶರಣರು ಲೌಕಿಕದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನು ಸಾಧಿಸಿದರು. ಅವರು ಸಂಸಾರದಲ್ಲಿ ಇದ್ದುಕೊಂಡು ಆಧ್ಯಾತ್ಮಿಕ ಔನ್ನತ್ಯವನ್ನು ರೀಚ್ ಆದರು. ಅದು ಹೇಗೆ? ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರಕ್ಕೆ ಹೆಚ್ಚು ಅಂಟಿಕೊಳ್ಳದೆ ಸರಳ, ಸಹಜ, ಸುಂದರವಾಗಿ ಬದುಕಿದರು. ಅವರೇನು ಅಡವಿಗೆ ಹೋಗಲಿಲ್ಲ, ಭಾಳ ಘೋರವಾದ ತಪಸ್ಸು ಮಾಡಲಿಲ್ಲ. ಇಲ್ಲೇ ಇದ್ದರು, ಲೌಕಿಕದೊಳಗೆ ಇದ್ದರು, ಎಲ್ಲರ ಮಧ್ಯದೊಳಗೆ ಇದ್ದರು. ಆದರೆ ಅದಕ್ಕೆ ಅಂಟಿಕೊಳ್ಳಾರ್ದ ಸರಳ, ಸಹಜ, ಸುಂದರವಾಗಿ ಬದುಕಿದರು. ಆ ಕುರಿತು ಬಸವಣ್ಣನವರ ಕುರಿತು ಅಲ್ಲಮರು ಹೇಳ್ತಾರೆ, ಒಂದು ವಚನ ಹೇಳ್ತಾರೆ. ಹೆಂಗೆ ಬಸವಣ್ಣ ಇದ್ದರು
ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೆ ಅಲ್ಲ ಬಸವಣ್ಣ. ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೆ ಅಲ್ಲ ಬಸವಣ್ಣ. ಜಲದೊಳಗನ ತಾವರೆಯಂತೆ ಹೊದ್ದಿಯು ಹೊದ್ದದಂತೆ ಇದ್ದೆ ಅಲ್ಲ ಬಸವಣ್ಣ. ಜಲದೊಳಗನ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೆ ಅಲ್ಲ ಬಸವಣ್ಣ. ಎಂಥ ಉದಾಹರಣೆ ಕೊಡ್ತಾರೆ ನೋಡ್ರಿ, ವೈಜ್ಞಾನಿಕ ಉದಾಹರಣೆ ಕೊಡ್ತಾರೋ. ಗುಹೇಶ್ವರ ಲಿಂಗದ ಅನತಿವಿಡಿದು ತನುಗುಣ ಮತ್ತರಾಗಿದ್ದ ಐಶ್ವರ್ಯಾಂಧಕರ ಮತವ ನೇನ ಮಾಡಿ ಬಂದೆಯ್ಯ ಸಂಗನ ಬಸವಣ್ಣ. ಅಂದ್ರೆ ಬಸವಣ್ಣನವರು ಹೆಂಗಿದ್ರು ಅನ್ನೋದೊಂದು ಚಿತ್ರಣ ಕೊಡ್ತಾರೆ ಇಲ್ಲಿ ಅಲ್ಲಮರು. ಹೆಂಗಿದ್ರು? ಕುಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೆ ಇಲ್ಲ ಬಸವಣ್ಣ. ಕುಂಡಲಿಗನ ಕೀಟವು ಮಣ್ಣಿನಲ್ಲಿದ್ದರೂ ತನ್ನ ಮೈಗೆ ಮಣ್ಣನ್ನು ಅಂಟಿಸಿಕೊಳ್ಳುವುದಿಲ್ಲ. ಹಾಗೆಯೇ ಬಸವಣ್ಣನವರು ಅನೇಕರಲ್ಲಿಯ ದೋಷಗಳನ್ನು ನಿವಾರಿಸಿದರೂ ತಾವು ಮಾತ್ರ ಯಾವ ದೋಷಕ್ಕೆ ಅಂಟಿಕೊಳ್ಳದೆ ನಿರ್ಮಲವಾಗಿದ್ದರು. ಎರಡನೇ ಉದಾಹರಣೆ, ಜಲದೊಳಗನ ತಾವರೆಯಂತೆ ಹೊದ್ದಿಯೂ ಹೊದ್ದದಂತೆ ಇದ್ದೆ ಅಲ್ಲ ಬಸವಣ್ಣ. ತಾವರೆಯು ಜಲದೊಳಗಿದ್ದರೂ ಜಲದ ಗುಣದೋಷಗಳಿಗೆ ಅಂಟಿಕೊಂಡಿರುವುದಿಲ್ಲ. ಹಾಗೆಯೇ ಬಸವಣ್ಣನವರು ಸಂಸಾರದಲ್ಲಿದ್ದರೂ ಸಂಸಾರವನ್ನು ಹಚ್ಚಿಕೊಳ್ಳದಂತೆ ನಿರ್ಲಿಪ್ತವಾಗಿದ್ದರು. ನಿರ್ಲಿಪ್ತತೆ ಮೊದಲೇದು, ನಿರ್ಮಲತೆ. ಆನಂತರ ಮೂರನೇ ಉದಾಹರಣೆ, ಜಲದೊಳಗನ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೇ ಅಲ್ಲ ಬಸವಣ್ಣ. ಮೌಕ್ತಿಕ ಅಂದರೆ ಮುತ್ತು. ಜಲದೊಳಗನ ಮೌಕ್ತಿಕದಂತೆ ಅಂದರೆ ನೀರಿನಿಂದಾದ ಮುತ್ತು ಮರಳಿ ನೀರಾಗದು. ಹಾಗೆಯೇ ಬಸವಣ್ಣನವರು ಸಾಧನೆಯ ಶಿಖರವನ್ನೇರಿ ಯಾವ ಕಾರಣಕ್ಕೂ ಕೆಳಕ್ಕೆ ಜಾರದೆ ನಿಶ್ಚಲವಾಗಿದ್ದರು. ಹೀಗೆ ನಿರ್ಮಲತೆ, ನಿರ್ಲಿಪ್ತತೆ, ನಿರ್ಲಿಪ್ತತೆ ಮತ್ತು ನಿಶ್ಚಲತೆಯಿಂದ ಲೌಕಿಕ ಪಾರಮಾರ್ಥ ಸಮನ್ವಯತೆ ಸಾಧ್ಯವೆಂಬುದಕ್ಕೆ ಬಸವಣ್ಣನವರು ನಿದರ್ಶನವಾಗಿದ್ದಾರೆ ಎಂದು ಅಲ್ಲಂ ಪ್ರಭುದೇವರು ಹೇಳ್ತಾರೆ. ಇನ್ನು ಚನ್ನಬಸವಣ್ಣನವರು ಒಂದು ಹೇಳ್ತಾರೆ, ಒಂದು ವಚನದಲ್ಲಿ ಶರಣರು ಹೆಂಗಿದ್ರು ಅನ್ನೋದು ಹೇಳ್ತಾರೆ. ಇದ್ದು ಬದ್ಧನಲ್ಲ, ಸುಳಿದು ಸೂತಕಿಯಲ್ಲ, ಆವ ಸಂಘವು ಇಲ್ಲದ ನಿಜೈಕ್ಯನು, ಬೇಕು ಬೇಡವೆನ್ನದ ಅಳಿದುಳಿದು ಕರ್ಪೂರದ ಗಿರಿಯ ನುರಿತಾಗಿದಂತೆ ಕೂಡಲ ಚನ್ನ ಸಂಘನಲ್ಲಿ ಲಿಂಗೈಕ್ಯನು. ಹೆಂಗಿದ್ರು ಶರಣರು? ಇದ್ದು ಬದ್ಧನಲ್ಲ. ಶರಣರು ಎಲ್ಲರ ಮಧ್ಯದಲ್ಲೇ ಇರುತ್ತಾರೆ, ಆದರೆ ಯಾವ ಸದ್ದು ಗದ್ದಲವಿಲ್ಲದೆ ಇದ್ದು ಇಲ್ಲದ ಹಾಗಿರ್ತಾರೆ. ಯಾವ ಗದ್ದಲಕ್ಕೆ ಸಿಕ್ಕಾಕೊಳ್ಳಾರ್ದ ಅದಾರೋ ಇಲ್ಲೋ ಅನ್ನುವಂಗಿರ್ತಾರೆ. ಇದ್ದು ಬದ್ಧನಲ್ಲ. ಸುಳಿದು ಸೂತಕಿಗಳಲ್ಲ, ಅವರು ಎಲ್ಲರಂತೆ ಸುಳಿಯುತ್ತಾರೆ, ಅಂದರೆ ಸಂಚರಿಸುತ್ತಾರೆ, ಆದರೆ ಯಾವ ಸೂತಕಗಳಿಗೆ ದೋಷಗಳಿಗೆ ಅಂಟಿಕೊಳ್ಳುವುದಿಲ್ಲ. ಬೇಕು ಬೇಡೆನ್ನದೆ ಅಳಿದೊಳಿದು. ಬೇಕು ಬೇಡನ್ನಂದರೆ ಹಪಾಪಿತನ ಇಲ್ಲ, ಅದು ಬೇಕು ಇದು ಬೇಕು ಅದು ಬೇಕಿಲ್ಲ. ಬೇಡನಂಗಿಲ್ಲ, ಬೇಡನೂ ಅನ್ನಂಗಿಲ್ಲ. ಬೇಡ ಅಂದರೆ ಏನಿಲ್ಲ, ಬಂದುದೆಲ್ಲವೂ ಬರಲಿ, ಸುಖ ದುಃಖ ಮಾನ ಅಪಮಾನ ಎಲ್ಲ ಬಂದ್ರೆ ಬರಲಿ, ಬೇಡ ಅನ್ನಂಗಿಲ್ಲ, ಬರಲಿ. ಅದಕ್ಕೇನು ಅವರು ಪ್ರತಿಕ್ರಿಯಿಸಂಗಿಲ್ಲ. ಪರಮಾತ್ಮನ ನೀಡಿದ್ದನ್ನು ನಿರಾಕರಿಸುವ ಉದಾಸೀನತೆಯೂ ಇಲ್ಲ, ಬೇಕು ಅನ್ನುವಂಥ ಹಪಾಪಿತನೂ ಇಲ್ಲ. ಅಳಿದು ಉಳಿದು ಅಂತಂದ್ರೆ ಅವಗುಣಗಳೆಲ್ಲ ಅಳ್ದಾವ, ಲಿಂಗ ಗುಣಗಳು ಮಾತ್ರ ಉಳ್ದಾವ. ಅಂಗ ಲಿಂಗ ಆಗ್ಯದ. ಈಗ ಅಂಗ ಶಬ್ದ ಮತ್ತು ಲಿಂಗ ಶಬ್ದ ನೋಡ್ರಿ, ಅದೊಳಗೆ ಅಡ್ಡಗೆರೆ ಐತೆ. ಅಲ್ಲಿ ಅದೊಳಗೆ ಅಂಗ ಶಬ್ದದೊಳಗೆ ಐತಿಲ್ಲ, ಅಲ್ಲಿ ಅಡ್ಡಗೆರೆ ಐತಿ. ಆ ಅಡ್ಡಗೆರೆ ಹೋತಂದ್ರೆ ಅಂಗ ಏನಾಗ್ತೈತಿ? ಲಿಂಗ ಆಗ್ತೈತಿ. ಅಂದ್ರೆ ಅಂಗದಲ್ಲಿರುವ ಅಡ್ಡಗೆರೆ ಅಂದ್ರೆ ಅವಗುಣಗಳು ಹೋಗಿ ಕೇವಲ ಸದ್ಗುಣಗಳು ಮಾತ್ರ ಉಳಿದ್ರೆ ಅಂಗ ಲಿಂಗ ಆಗ್ತೈತಿ. ಹಂಗೆ ಉಳಿದು ಅವಗುಣಗಳು ಅಳಿದು ಸದ್ಗುಣಗಳು ಮಾತ್ರ ಅಲ್ಲೇ ಉಳಿದಾವು, ಅಂಗ ಲಿಂಗ ಆಗೈತೆ ಅವ್ರದ್ದು. ಕರ್ಪೂರದ ಗಿರಿಯ ನುರಿತಾಗಿದಂತೆ, ಕರ್ಪೂರದ ಗಿರಿಗೆ ಉರಿ ತಗಲಿದ್ರೆ ಯಾವ ಅವಶೇಷಗಳು ಅಲ್ಲಿ ಉಳಿಯುವುದಿಲ್ಲ. ಇನ್ನು ಕಟ್ಟಿಗೆ ಗುರಿ ಹಚ್ಚಿದ್ರೆ ಕಾರ್ಬನ್ ಮೊನಾಕ್ಸೈಡ ಇವೆಲ್ಲ ಬೂದಿ ಇರ್ತದೆ. ಕರ್ಪೂರಕ್ಕೆ ಉರಿ ಹಚ್ಚಿದ್ರೆ ಏನೇನೂ ಅವಶೇಷ ಉಳಿಯಂಗಿಲ್ಲ. ಹಾಗೆಯೇ ಜ್ಞಾನಾಗ್ನಿಯಲ್ಲಿ ಎಲ್ಲ ಅವಗುಣಗಳನ್ನು ಸುಟ್ಟು ಹಾಕಿದ
ನಿರ್ಮಲರು ಅವ್ರ ಶರಣರು. ಜ್ಞಾನಾಗ್ನಿಯಲ್ಲಿ ಎಲ್ಲವನ್ನು ಸುಟ್ಟು ಹಾಕಿರ್ತಾರೆ, ಏನೇನು ಅವಶೇಷ ಇಲ್ಲ ಅವರಂತಕ್ಕೆ, ಏನೇನು ಅವಶೇಷ ಇಲ್ಲ. ಹೀಗೆ ಲೌಕಿಕದಲ್ಲಿ ಇದ್ದುಕೊಂಡು ನಿಜೈಕ್ಯ ಶರಣರಾಗಿ ಬದುಕುತ್ತಾರೆ ಅವರು. ಅಂದರೆ ಜೀವನ್ ಮುಕ್ತರವರು, ಇಲ್ಲೇ ಇರ್ತಾರೆ. ಐಕ್ಯ ಅಂದರೆ ಎಲ್ಲರ ಮಧ್ಯೆ ಇದ್ದುಕೊಂಡು ನಿಜೈಕ್ಯ ಶರಣರಾಗಿ ಅವರು ಬದುಕ್ತಾರಂತ ಚನ್ನಬಸವಣ್ಣನವ್ರು ಹೇಳ್ತಾರೆ. ಇನ್ನು ಅಮುಗೆ ದೇವಯ್ಯನವರು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ. ನಮ್ಮ ಶರಣರು ಹೆಂಗಿದ್ರು, ಲೌಕಿಕದೊಳಗೆ ಇದ್ದ ಪಾರಮಾರ್ಥವನ್ನು ಹೆಂಗೆ ಸಾಧಿಸಿದ್ರು, ಅಥವಾ ಅದಕ್ಕೆ ಅಂಟಿಕೊಳ್ಳಾರ್ದ ಹೆಂಗಿದ್ರು. ಮಂಗಳ ಮಣ್ಣು ಬೆರೆಸದಂತೆ, ಬಯಲು ಮೂರ್ತಿಯಾಗದಂತೆ, ಬಿಸಿಲು ಮಳೆಯಲ್ಲಿ ನಾಂದದಂತೆ, ಗಾಳಿ ಧೂಳ ಹತ್ತದಂತೆ, ಸಿದ್ಧ ಸೋಮನಾಥ ಲಿಂಗ ನಿಮ್ಮ ಶರಣ ಬಳಸಿ ಬೇರಿಪ್ಪ. ನಿಮ್ಮ ಶರಣ ಬಳಸಿ ಬೇರಿಪ್ಪ ಅಂದರೆ ಏನಿದು? ಮಂಗಳ ಮಣ್ಣು ಬೆರೆಸದಂತೆ. ಮಂಗಳ ಅಂದರೆ ಪವಿತ್ರವಾದದ್ದು. ಈ ಪವಿತ್ರವಾದದ್ದು ಅಪವಿತ್ರದೆಡೆಗೆ ಹೋಗುವುದಿಲ್ಲ. ಯಾರು ಪವಿತ್ರ ಆಗಿರ್ತಾರಲ್ಲ ಅದು ಅಪವಿತ್ರದ ಕಡೆ ಹೋಗುವುದೇ ಇಲ್ಲ. ಬಯಲು ಮೂರ್ತಿ ಆಗದಂತೆ, ಬಯಲೆಂದರೆ ಮೂರ್ತಿ ಆಗ್ತದೆ, ಬಯಲನ ಅದು ಅಂದ್ರೆ ವಿಶಾಲ ಮನೋಭಾವದ ಶರಣರು. ಬಯಲಂದ್ರೆ ವಿಶಾಲತೆಯ ಸಂಕೇತ. ವಿಶಾಲ ಮನೋಭಾವದ ಶರಣರು ಎಂದೂ ಸಂಕುಚಿತದೆಡೆಗೆ ಸಾಗುವುದಿಲ್ಲ, ಅವರು ಮೂರ್ತಿ ಆಗುವುದಿಲ್ಲ. ಬಿಸಿಲು ಮಳೆಯಲ್ಲಿ ನಾಂದದಂತೆ, ಬಿಸಿಲು ಮಳೆಗೆ ತೊಯ್ಯದಂತೆ ನಿರ್ಲಿಪ್ತಾಗಿರ್ತಾರೆ. ಗಾಳಿ ಧೂಳ ಹತ್ತದಂತೆ, ಗಾಳಿ ಧೂಳಿಗೆ ಹತ್ತದಂತೆ ಅವ್ರು ನಿರ್ಮಲರಾಗಿರ್ತಾರೆ. ಗಾಳಿ ಧೂಳಿಗೆ ಏನಾರ ಹತ್ಕೊಂಡಿರ್ತೈತೇನು? ಇಲ್ಲ. ಹಂಗೆ ನಿರ್ಮಲಾಗಿರ್ತಾರವ್ರು. ಸಿದ್ಧ ಸೋಮನಾಥ ಲಿಂಗ ನಿಮ್ಮ ಶರಣ ಬಳಸಿ ಬೇರಿಪ್ಪ. ಶರಣರು ಬಳಸಿ ಬ್ರಹ್ಮಚಾರಿಗಳನ್ನ ಎಲ್ಲ ಬಳಸ್ಯಾರ, ಆದ್ರೆ ಅಂಟ್ಕೊಂಡಿಲ್ಲ. ಬಳಸಿಯೂ ಬ್ರಹ್ಮಚಾರಿಗಳಂತಾರಲ್ಲ ಆ ರೀತಿಯ ಅವರು ಅದಾರ. ಆನಂತರ ಇನ್ನೊಂದು ವಚನ ನೋಡ್ರಿ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾರೆ. ಸಂಸಾರ ಅಂದ್ರೆ ಏನು? ಭಾಳ ಜನ ಸಂಸಾರ ಅಂದ್ರೆ ಹೆಂಡತಿ, ಗಂಡ, ಮನಿ, ಹೊಲ ಇದೆಲ್ಲ ತಿಳ್ಕೊಂಡಾರಲ್ಲ, ಅವ್ರು ಏನು ಹೇಳ್ತಾರೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಕಾಯವೆಂಬ ವನಿತೆಗೆ ಆತ್ಮನೆಂಬ ಪುರುಷನು ನೋಡ, ಆ ದೇಹದ ಆತ್ಮದ ಸಂಪರ್ಕದಿಂದ ಹುಟ್ಟಿದ ಸಕಲ ಕರ್ಣೇಂದ್ರಿಯಗಳೇ ಮಕ್ಕಳು ನೋಡ. ಇದೇ ಸಂಸಾರವೆಂಬುದ ನರಿಯದೆ ಬಹಿರಂಗದಲ್ಲಿ ನಾನು ಹೆಣ್ಣು ಹೊನ್ನು ಮಣ್ಣು ಬಿಟ್ಟು ವಿರಕ್ತನಾದೆನೆಂಬ ಅಜ್ಞಾನಿಯ ಪರಿಯ ನೋಡ. ಅಜ್ಞಾನಿಯ ಪರಿಯ ನೋಡ. ಇದು ವಿರಕ್ತಿಯೇ ಅಲ್ಲ, ದೇಹೇಂದ್ರಿಯ ಮನ ಪ್ರಾಣಾದಿಗಳ ಮಹದಲ್ಲಿ ಒಡಗೂಡಿದಾತನೇ ಪರಮ ವಿರಕ್ತನು. ಆತಂಗೆ ನಮೋ ನಮೋ ಎಂಬೆನು ಕಾನ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಅಂದರೆ ಸಂಸಾರ ಅಂದರೆ ಏನು? ಅನೇಕರು ಪತಿ ಪತ್ನಿ ಮಕ್ಕಳು ಆಸ್ತಿ ಮುಂತಾದವುಗಳು ಸಂಸಾರವೆಂದುಕೊಂಡಿದ್ದಾರೆ. ಅವು ಆಧ್ಯಾತ್ಮಿಕ ಸಾಧನೆಗೆ ಮಾರಕವೆಂದು ಅವುಗಳಿಂದ ದೂರವಿರಬೇಕೆಂದಿದ್ದಾರೆ. ಅವುಗಳನ್ನು ತೊರೆಯುವುದೇ ವಿರಕ್ತಿ ಎಂದು ಭಾವಿಸ್ಯಾರ. ಭಾಳ ಜನ ಭಾವಿಸ್ಯಾರ ಹಿಂಗೆ. ಅಂಥವರನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅಜ್ಞಾನಿಗಳಿಂದ ಎಂದಿದ್ದಾರೆ. ಏಕೆಂದರೆ ನಿಜವಾದ ಸಂಸಾರ ನಮ್ಮಲ್ಲಿಯೇ ಇದೆ. ಇಲ್ಲೇನು ಹೇಳಿದರು? ಕಾಯವೆಂಬ ವನಿತೆಗೆ ಆತ್ಮನೆಂಬ ಪುರುಷನು ನೋಡ. ಈ ಕಾಯ ಐತಲ್ಲ, ಶರೀರ ಐತಲ್ಲ, ಇದೇ ಪತ್ನಿ, ಆತ್ಮ ಪತಿ. ಇವರ ಸಂಪರ್ಕದಿಂದ ಹುಟ್ಟಿದ ಕರ್ಣೇಂದ್ರಿಯಗಳೆಂಬ ಮಕ್ಕಳು. ಈ ದೇಹದ ಆತ್ಮದ ಸಂಪರ್ಕದಿಂದ ಹುಟ್ಟಿದ ಸಕಲ ಕರ್ಣೇಂದ್ರಿಯಗಳೇ ಮಕ್ಕಳು ನೋಡ. 4 ಅಂತಃಕರಣಗಳು, 5 ಜ್ಞಾನೇಂದ್ರಿಯಗಳು, ಏನು 9 ಕರ್ಣೇಂದ್ರಿಯಗಳದಾವಲ್ಲ, ಆ ಕರ್ಣೇಂದ್ರಿಯಗಳೇ ಮಕ್ಕಳು ನಮ್ಮ. ಚಿತ್ತ ಬುದ್ಧಿ ಮನ ಅಹಂಕಾರ ಇವೆಲ್ಲ, ಆಮೇಲೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇವೆಲ್ಲ ಏನು ಅವು 5 ಪಂಚ ವಿಷಯಗಳು. ಇವು 4 ಅಂತಃಕರಣಗಳ ವ್ಯವಹಾರಗಳಿದೆವಲ್ಲ, ಇವ ಮಕ್ಕಳು. ಇದೇ ಸಂಸಾರ. ಇದನ್ನು ಅರಿಯಲಾರ್ದ, ಇದನ್ನು ತಿಳ್ಕೊಳ್ಳಾರ್ದ ಬಹಿರಂಗದಲ್ಲಿ ನಾನು ಹೆಣ್ಣು ಹೊನ್ನು ಮಣ್ಣು ಬಿಟ್ಟು ವಿರಕ್ತನಾದೆನೆಂಬ ಅಜ್ಞಾನಿಯ ಪರಿ ನೋಡ. ಇದು ಸಂಸಾರ ಒಳಗೆ ತುಂಬಿಕೊಂಡಾನ. ಕಾಮ ಕ್ರೋಧ ಮೋಹ ಲೋಭ ಅರಿಷಡ್ ವೈರಿಗಳದಾವ, ಸಪ್ತವ್ಯಸನಗದಾವ, ಅಷ್ಟಮದಗಳದಾವ, ಇವೆಲ್ಲ ಒಳಗೆ ಸಂಸಾರವೆಲ್ಲ. ಇವನ್ನ ಇಟ್ಕೊಂಡೆ ನಾನು ಹೆಣ್ಣು ಹೊನ್ನು ಮಣ್ಣು ಬಿಟ್ಟು ವಿರಕ್ತನಾಗೇನೆ ಅಂತ ಹೇಳ್ಕೊತ ಅಡ್ಡಾಡ್ತಾರಲ್ಲ, ಅವರು ಅಜ್ಞಾನಿಗಳು. ಇದು ವಿರಕ್ತಿಯೇ ಅಲ್ಲ, ಇವರು ವಿರಕ್ತರಲ್ಲ. ಯಾರು ನಿಜವಾದ ವಿರಕ್ತರು? ದೇಹೇಂದ್ರಿಯ ಮನ
ಪ್ರಾಣಾದಿಗಳ ದೇಹ, ಮನಸ್ಸು ಮತ್ತು ಪ್ರಾಣಗಳನ್ನು ಮಹದಲ್ಲಿ ಅಂದರೆ ಪರಮಾತ್ಮನಲ್ಲಿ ಒಡಗೂಡಿದಾತನೇ. ಅಲ್ಲಿ ಯಾರು ನಿಲ್ಲಿಸ್ತಾನಲ್ಲ ಅವ ಪರಮ ವಿರಕ್ತನು. ಅಂದರೆ ಅವೆಲ್ಲ ಪವಿತ್ರ ಆದಾಗ ಅಲ್ಲಿ ನಿಲ್ತಾವೆ. ದೇಹ ಪವಿತ್ರ ಆಗಬೇಕು, ಮನ ಪವಿತ್ರ ಆಗಬೇಕು, ಇವೆಲ್ಲ ಇಂದ್ರಿಯಗಳೆಲ್ಲ ಕರ್ಮೇಂದ್ರಿಯಗಳೆಲ್ಲ ಪವಿತ್ರ ಆಗಬೇಕು. ಅವಾಗ ಅದಲ್ಲಿ ನಿಲ್ತೈತಿ, ಹಂಗೆ ನಿಂದ್ರಂಗಿಲ್ಲ ಅದು. ಅವ ಮಾತ್ರ ಪರಮ ವಿರಕ್ತನು. ಇವನ್ನೆಲ್ಲ ಪಂಚ ವಿಷಯಗಳನ್ನು, ಅರಿಷಡ್ ವೈರಿಗಳನ್ನು, ಸಪ್ತ ವ್ಯಸನಗಳನ್ನು, ಅಷ್ಟಮದಗಳನ್ನು ಎಲ್ಲ ಸುಟ್ಟು ಹಾಕಿ ಮಹದಲ್ಲಿ ಮನಸ್ಸು ನಿಲ್ತ್ರ ಅವ ವಿರಕ್ತನು. ಆತಂಗೆ ನಮೋ ನಮೋ ಎಂಬೆನು ಕಾನ ಮಹಾಲಿಂಗ. ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಹೌದು, ಅಂಥವ್ರು ಕಂಡ್ರೆ ನಮಗೆ ಭಕ್ತಿ ಉಂಟಾಗತೈತಿ. ಅಂಥವ್ರು ಯಾರದಾರ ತೋರಿಸ್ರಪ್ಪ ಅನ್ನಂಗೆ ಆಗ್ತೈತಿ. ಇದು ಶರಣರ ಒಂದು ಇರುವಿಕೆ. ಲೌಕಿಕದೊಳಗೆ ಅದಾರ, ಆದರೆ ಪಾರಮಾರ್ಥದ ಔನ್ನತ್ಯವನ್ನು ತಲುಪಿದ್ದಾರೆ. ಆನಂತರ ಇನ್ನೊಂದು, ಕಾಯಕ ದಾಸೋಹ ಮಾಡುತ್ತಾ ಲೌಕಿಕದಲ್ಲಿದ್ದುಕೊಂಡು ಪ್ರಸಾದ ಜೀವನ ನಡೆಸುವವನೇ ನಿಜ ಶರಣ ಎಂದು ಸಕಲೇಶ ಮಾದರಸ್ ಹೇಳ್ತಾರೆ. ನೋಡ್ರಿ, ಏನು ಮಾಡಬೇಕು? ಕಾಯಕ ದಾಸೋಹ ಮಾಡಬೇಕು. ಲೌಕಿಕದಲ್ಲಿದ್ದುಕೊಂಡು ಪ್ರಸಾದ ಜೀವನ, ಪವಿತ್ರವಾದ ಜೀವನ ಯಾರು ನಡೆಸ್ತಿರ್ತಾರಲ್ಲ ಅವರೇ ನಿಜ ಶರಣರು. ಅದಕ್ಕೆ ಮತ್ತು ಏನು ಹೇಳ್ತಾರೆ ನೋಡ್ರಿ, ಆರುವ ನೊಲ್ಲೆನೆಂದು ಅರಣ್ಯಕ್ಕೆ ಹೋಗುವುದು ಕಾರ್ಯವಲ್ಲ ದುರುಳತನ. ಊರೊಳಗಿದ್ದರೆ ನರರ ಹಂಗು, ಅಡವಿಯೊಳಗಿದ್ದರೆ ತರುಗಳ ಹಂಗು, ಬಂದ ಪದಾರ್ಥವ ಲಿಂಗಾರ್ಪಿತ ಮಾಡಿಕೊಂಬ ಶರಣನೇ ಜಾನ ಸಕಳೇಶ್ವರ. ಅಂದರೆ ಆರುವ ನೊಲ್ಲೆನೆಂದು ಅಂದರೆ ಜಗವೆಲ್ಲ ಹುಸಿ. ಕೆಲವೊಬ್ರು ಹೇಳ್ತಾರೆ ಜಗತ್ತೆಲ್ಲ ಮಿಥ್ಯ ಹುಸಿ ಅಂತ ಹೇಳ್ತಾರಲ್ಲ, ಅಲ್ಲ. ಜಗವೆಲ್ಲ ಹುಸಿ ನಶ್ವರವೆಂದು ಭಾವಿಸಿ ಈ ಲೋಕದ ಜನರ ಸಂಬಂಧವು ನನಗೆ ಬೇಡ ಎಂದು ಅರಣ್ಯಕ್ಕೆ ಹೋಗಿ ಮುಕ್ತಿಯ ಪಡೆಯಬೇಕೆಂಬ ನಿರ್ಣಯ ಸರಿಯಾದುದಲ್ಲ. ಆರುವ ನೊಲ್ಲೆನೆಂದು ಅರಣ್ಯಕ್ಕೆ ಹೋಗುವುದು ಕಾರ್ಯವಲ್ಲ, ಅದು ದುರುಳತನ ಅಂತಾರವ್ರು. ಅದು ವಿನಾಕಾರಣ ಲೋಕಕ್ಕೆ ಕೊಡುವ ಅಪಚಾರವೆನಿಸುವುದು. ಶಿವಭಕ್ತನು ಊರೊಳಗಿದ್ದು ಭಿಕ್ಷಾಟನೆಯಿಂದ ಜೀವಿಸಿದರೆ ಅದು ದುಡಿದು ಜೀವಿಸುತ್ತಿರುವ ಮಾನವ ಹಂಗಿನೊಳಗೆನಿಸುವುದು. ಭಿಕ್ಷಾಟನೂ ಮಾಡಂಗಿಲ್ಲ. ಊರೊಳಗಿರ್ದೆ ಭಿಕ್ಷಾ ಕೇಳ್ಕೋತ ಅಡ್ಡಾಡಿದ್ರೆ ಉಳಿದವ್ರು ಹಂಗದೊಳಗಿರ್ಬೇಕಾಕೈತಿ. ಅಡವಿ ಒಳಗೆ ಹೋಗಿದ್ರೆ ಅಡವಿಯಲ್ಲಿ ಏಕಾಂಗಿಯಾಗಿ ಹಣ್ಣು ಹಂಪಲಿನಿಂದ ಜೀವಿಸಿದ್ರೆ ಹಣ್ಣು ಕೊಡುವ ಮರದ ಹಂಗಿನೊಳಗಿರ್ಬೇಕಾಕೈತಿ. ಆದುದರಿಂದ ಸತ್ಯಶುದ್ಧ ಕಾಯಕವ ಮಾಡಿ ಬಂದ ಪದಾರ್ಥವ ಲಿಂಗಕ್ಕೆ ಜಂಗಮಕ್ಕೆ ಅರ್ಪಿಸಿ ಶೇಷ ಪ್ರಸಾದವ ಸವಿದು ಸಂತೃಪ್ತನಾಗಿರುವ ಲೌಕಿಕ ಪಾರಮಾರ್ಥಗಳನ್ನು ಸಮನ್ವಯಗೊಳಿಸಿಕೊಂಡ ಶರಣನೇ ನಿಜಜ್ಞಾನಿ ಎಂದು ಸಕಲೇಶ ಮಾದರಸರು ಹೇಳ್ತಾರೆ. ಇಲ್ಲಿ ಇದು ನಮ್ಮ ಲೌಕಿಕ ಮತ್ತು ಪಾರಮಾರ್ಥವನ್ನು ಹೆಂಗೆ ಸಮೀಕರಿಸಿಕೊಂಡ್ರು ಅನ್ನೋಕೆ ಇವೆಲ್ಲ ವಚನಗಳೇ ಸಾಕ್ಷಿ. ಯಾಕಂದ್ರೆ ನಾವು ಅನ್ಕ ಅವ್ರನ್ನ ನೋಡಿಲ್ಲ, ನಾವು ನೋಡೇ ಇಲ್ಲ ಅವ್ರನ್ನ. ಅವ್ರು ಹೆಂಗಿದ್ರು ಈ ವಚನಗಳೇ ಅವ್ರಿಗೆ ಸಾಕ್ಷಿ. ಹೆಂಗೆ ಲೌಕಿಕ ಮತ್ತು ಪಾರಮಾರ್ಥವನ್ನು ಸಮೀಕರಿಸಿಕೊಂಡ್ರು ಇವೆಲ್ಲ ವಚನಗಳ ಮೂಲಕ ನೋಡಿದ್ರೆ, ಓ ಈ ರೀತಿ ಸಮೀಕರಿಸಿಕೊಂಡ್ರು, ನಾವು ಈ ರೀತಿ ಇದ್ರೆ ನಾವು ಲೌಕಿಕದಲ್ಲಿದ್ದುಕೊಂಡ ಪಾರಮಾರ್ಥವನ್ನು ಸಾಧಿಸಬಹುದಲ್ಲ ಅಂತ ಈ ವಚನಗಳು ನಮಗೆ ಆತ್ಮವಿಶ್ವಾಸವನ್ನು ನೀಡ್ತಾವೆ, ಮಾರ್ಗದರ್ಶನವನ್ನು ಕೊಡ್ತಾವೆ. ಇನ್ನು ಬಹಿರಂಗ ಕೃಷಿ ಮತ್ತು ಅಂತರಂಗ ಕೃಷಿಗಳ ಸಮನ್ವಯತೆ ನೋಡೋದು. ಶರಣರು ಬರೀ ಬಹಿರಂಗ ಕೃಷಿ ಅತ್ತನೂ ಸಾಗಲಿಲ್ಲ, ಅಂತರಂಗ ಕೃಷಿನೂ ಮಾಡಿಕೊಂಡ್ರವರು. ಅಲ್ಲಂ ಪ್ರಭುದೇವರು ಅಜ್ಞಾನಿಗಳನ್ನು ಎಚ್ಚರಿಸಲು ಮತ್ತು ಸಾಧಕರಿಗೆ ಮಾರ್ಗದರ್ಶನ ನೀಡಲು ಚರಜಂಗಮರಾಗಿ ಸಂಚರಿಸುತ್ತಿರುವಾಗ ಗೊಗ್ಗಯ್ಯನೆಂಬ ಕೃಷಿಕನ ಪರಿಚಯವಾಗುತ್ತದೆ. ಗೊಗ್ಗಯ್ಯನು ಅನುಸರಿಸುತ್ತಿರುವ ಕೃಷಿ ಪದ್ಧತಿ ಕುರಿತು ಅಲ್ಲಮರು ಕೇಳಲು ಗೊಗ್ಗಯ್ಯನು ತಾನು ಮಾಡುತ್ತಿರುವ ಬಾಹ್ಯ ಕೃಷಿಯನ್ನು 5 ಹಂತಗಳಲ್ಲಿ ತಿಳಿಸ್ತಾರೆ. ಏನು ಮಾಡ್ತಾರೆ ಇಲ್ಲೇ ನಮ್ಮ ಅಲ್ಲಂ ಪ್ರಭುದೇವರು ಒಮ್ಮೆ ಕೃಷಿಕ ಗೊಗ್ಗಯ್ಯನಿಗೆ ಹಾಗೆ ಹೋಗ್ತಾ ಇದ್ದಾಗ ಅವ್ರು ಹೊಲದೊಳಗೆ ಕೃಷಿ ಮಾಡ್ತಾ ಇರ್ತಾರೆ, ಉಳುಮೆ ಮಾಡ್ತಿರ್ತಾರೆ. ಅಲ್ಲಮರು ಕೇಳ್ತಾರೆ, ಏನು ಮಾಡಾಕೈತಿ, ಏನಿದು ಕೃಷಿ ಪದ್ಧತಿಯನ್ನು ವಿವರಿಸು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಏನೇನು ಮಾಡೀನಿ ಬಹಿರಂಗ ಕೃಷಿ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಏನು ಮಾಡೀನಿ ಅಂದ್ರೆ ಇಲ್ಲೇ ಅವರು 5 ಹಂತಗಳಲ್ಲಿ ಬಹಿರಂಗ ಕೃಷಿಯದ ವಿವರಣೆ ಕೊಡ್ತಾರೆ. ಭೂಮಿಯಲ್ಲಿ ಆಳವಾಗಿ ಬೇರೂರಿದ ಕರಿಕೆಯಂತಹ ಕಳೆಯನ್ನು ಗುದ್ದಲಿಯಿಂದ ಬೇರು ಸಹಿತ ತೆಗೆದು ಆಳವಾಗಿ ಉಳುಮೆ ಮಾಡುವುದು, ಇದು ಮೊದಲೇದು.
ಬೇಸಿಗೆ ಒಳಗೆ ಏನು ಮಾಡ್ತಾರೆ ರೈತರು, ಗುದ್ಲಿಯಿಂದ ಈ ಕರಿಕೆ ಅನ್ನೋದು ಭಾಳ ಕೆಟ್ಟಿದು, ಅದನ್ನು ನಟ್ಟು ಕಡಿದು ತೆಗಿಬೇಕು. ಮತ್ತು ಇಲ್ಲಾರ್ಗೆ ನಟ್ಟು ಕಡಿಲಿಲ್ಲ ಅಂದ್ರೆ ಮತ್ತೆ ಹರಿಗಿದ್ರೆ ಹೇಳ್ತೈತೆ ಅದನ್ನು ಆಳವಾಗಿ ಉಳುಮೆ ಮಾಡಿ ಬೇರೆ ಸಹಿತ ಅದನ್ನು ತೆಗಿಬೇಕು. ಮೊದಲದ ಪದ್ಧತಿ ಇತ್ತು ನಟ್ಟು ಕಡಿದು, ಈಗ ಹೋಗೈತೆ ಅದು. ಈಗ ಅದು ನಟ್ಟು ಕಡಿದು ಅಂದ್ರೆ ಕೆಲವೊಬ್ರಿಗೆ ಗುರ್ತಾ ಇಲ್ಲ, ಯಾಕಂದ್ರೆ ಔಷಧ ಬಂತೀಗ, ರೌಂಡಪ್ ಔಷಧ ಹೊಡಿದು ಕರಿಕೆ ಒಣಗ್ತದೆ, ಆದರೆ ಭೂಮಿ ಮೇಲೆ ಅದ್ರ ಇಫೆಕ್ಟ್ ಆಗ್ತೈತಿ. ಇರಲಿ, ಇದು ಮೊದಲೇದೇನಂದ್ರೆ ಆ ಭೂಮಿಯೊಳಗಿರುವಂಥ ಕರಿಕೆ ಅಂಥ ಕಳೆಯನ್ನು ನಟ್ಟು ಕಡಿದು ತೆಗೆದು ಹಾಕೋದು ಮೊದಲೇದು ಫಸ್ಟ್ ಸ್ಟೆಪ್. ಎರಡನೇದು ಆ ಮಣ್ಣಿನ ಹೆಂಟೆಗಳು ಇರ್ತಾವೆ, ನಟ್ಟು ಕಡಿದ ಮ್ಯಾಗ ಹೆಂಟೆ ಇರ್ತಾವೆ ಅಥವಾ ಗಳೆ ಹೊಡೆದ ಮ್ಯಾಗ ಹೆಂಟೆ ಇರ್ತಾವಲ್ಲ, ಮಣ್ಣಿನ ಹೆಂಟೆಗಳನ್ನು ಒಡೆದು ಭೂಮಿಯನ್ನು ಹದಗೊಳಿಸೋದು, ಇದು ಎರಡನೇ ಸ್ಟೆಪ್. ಮೂರನೇದು ಹದವಾದ ಭೂಮಿಯಲ್ಲಿ ನೀರಿತ್ತಂದ್ರೆ ಭೂಮಿ ಒಳಗೆ ಹದವಾದ ಭೂಮಿಯಲ್ಲಿ ಆರೋಗ್ಯವಂತ ಬೀಜ ಬಿತ್ತೋದು. ಬೀಜ ಬಿತ್ತಿದ ಮ್ಯಾಗ ಆ ಬೀಜ ಅಂಕುರಿಸಲು ನೀರು ಹಾಕಬೇಕು, ಒಂದಿಷ್ಟು ನೀರು ಹಾಯಿಸ್ಬೇಕು. 4ನೇ ಸ್ಟೆಪ್ ಇದು. 5ನೇ ಸ್ಟೆಪ್ಪ ಆ ಬೀಜ ಅಂಕುರಿಸಿ ಹಂತವಾಗಿ ಬೆಳೆ ಆಗ್ತೈತಲ್ಲ, ಆ ಬೆಳೆಯನ್ನು ಪ್ರಾಣಿಗಳಿಂದ ಸಂರಕ್ಷಿಸಲು ಹೊಲದ ಸುತ್ತಲೂ ಬೇಲಿ ಹಾಕಿ ಫಸಲು ಕೈ ಸೇರುವವರೆಗೆ ಸದಾ ಎಚ್ಚರದಿಂದ ಇರೋದು. ಇದು ಬಹಿರಂಗ ಕೃಷಿ. ಇದು ಅಲ್ಲಮ್ಮರು ಇದನ್ನೆಲ್ಲ ಕೇಳಿದ್ರಲ್ಲ, ಕೇಳಿ ನೀ ಹೇಳೋದು ಬರೋಬ್ಬರಿ ಐತಿ, ಬಹಿರಂಗ ಕೃಷಿ ಮಾಡ್ಕೋ, ಇದು ನಿನ್ನ ಆರ್ಥಿಕ ಒಂದು ಅಭಿವೃದ್ಧಿಗೆ ಬೇಕಿದು. ಆದರೆ ಆಧ್ಯಾತ್ಮಿಕದ ಸಾಧನೆಗೆ ನಾನೊಂದಿಷ್ಟು ಅಂತರಂಗ ಕೃಷಿ ಹೇಳ್ತೀನಿ, ಅದನ್ನು ಕೇಳ್ಕೊ ಅಂತ ಒಂದು ವಚನದ ಮೂಲಕ ಹೇಳ್ತಾರೆ. ಏನದು? ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಡೆದನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳ ಇವರು ಹಸಗೆಡ ಸಿಹವೆಂದು ಸಮತೆ ಸೈರನೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾನ ಗೊಯ್ಯೇಶ್ವರ. ಈ ವಚನ ಹೇಳ್ತಾರೆ ಅವರು. ಆ ಅವರು ನಮ್ಮ ಗೊಗ್ಗಾಯಿ ಕೇಳ್ತಾರೆ, ಒಂದು ಸ್ವಲ್ಪ ಇದನ್ನು ಬಿಡಿಸಿ ಹೇಳ್ರಿ ಅಂತ ಹೇಳ್ತಾರೆ. ಏನಿದು ಅಂತರಂಗ ಕೃಷಿ, ಒಂದಿಟ್ಟು ಬಿಡಿಸಿ ಹೇಳ್ರಿ. ಬಾಹ್ಯ ಕೃಷಿ ಅಂತೆ, ಅಂತರಂಗ ಕೃಷಿಯಲ್ಲಿ ಅಲ್ಲಮರು 5 ಹಂತ ಹೇಳ್ತಾರೆ. ಒಂದನೇದು ಭ್ರಾಂತಿನ ಬೇರವನ್ನು ಅಗೆದು ತೆಗೆದು, ಹೆಂಗೆ ನೀ ಕರಿಕೆ ಬೇರೆ ತೆಗೆದಿಲ್ಲ, ಭ್ರಾಂತಿನ ಬೇರೆ ತೆಗೆದು ಹಾಕಬೇಕು. ಎರಡನೇದಲ್ಲಿ ಹೆಂಗೆ ಹೆಂಟಿ ಹೊಡೆದಿಲ್ಲ, ಸಂಸಾರ ಹೆಂಟಿ ಹೊಡಿಬೇಕು. ಮೂರನೇದಲ್ಲಿ ಏನು ಬೀಜ ಬಿತ್ತಿದಿಲ್ಲ, ಬ್ರಹ್ಮ ಬೀಜ ಬಿತ್ತಬೇಕಿಲ್ಲ. 4ನೇದು ಅಲ್ಲೇನು ನೀರು ಹಾಯಿಸಿದಿಲ್ಲ, ಇಲ್ಲಿ ಯೋಗದ ಜಲ ಹಾಕಬೇಕು. 5ನೇದಲ್ಲಿ ಏನು ಬೇಲಿ ಹಚ್ಚಿದಿಲ್ಲ, ಸಮತೆ ಸೈರೇನೆ ಎಂಬ ಬೇಲಿ ಹಚ್ಚು ಅಂತಾರೆ ಅವ್ರು. ಅಂದರೆ ಏನಿದು? ಈ ಭ್ರಾಂತಿ ಬೇರೆ ಮೊದಲು ತೆಗೆದು ಹಾಕತ್ತಾರೆ. ಈ ಶರೀರವೆಂಬುದು ಒಂದು ಸುಂದರವಾದ ತೋಟ, ಪರಮಾತ್ಮ ಕರುಣಿಸಿದಂಥ ಒಂದು ತೋಟ ಇದು. ಇಲ್ಲೇ ಒಂದಿಷ್ಟು ಭ್ರಾಂತಿಯ ಬೇರೆ ಇರ್ತಾವೆ. ಕರಿಕೆ ಏನಿತ್ತಲ್ಲ, ಕರಿಕೆ ಇದ್ದಂಗೆ ಭ್ರಾಂತಿ ಬೇರೆ ಇರ್ತಾವೆ ಒಳಗೆ. ಭ್ರಾಂತಿ ಅಂದರೆ ಏನು? ತಪ್ಪು ತಿಳುವಳಿಕೆ. ಅಲ್ಲೇನಾಯ್ತಂದ್ರೆ ಇದ್ದದ್ದನ್ನು ತಪ್ಪಾಗಿ ತಿಳಿದುಕೊಳ್ಳೋದು ಮತ್ತು ಇಲ್ಲದ್ದನ್ನು ಐತಂತ ತಿಳ್ಕೊಳ್ಳೋದು. ಉದಾಹರಣೆಗೆ ಆತ್ಮ ಭಿನ್ನವಾದ ದೇಹವೇ ತಾನೆಂದು ತಪ್ಪಾಗಿ ತಿಳಿದುಕೊಳ್ಳೋದು, ಇದು ಭ್ರಾಂತಿ. ಇದು ನಾನು ದೇಹ. ಆಮೇಲೆ ಸೌರಮಂಡಲದಲ್ಲಿ ರಾಹುಕೇತುಗಳು ಇಲ್ಲ, ಆದರೆ ಅವು ಅದಾವತ್ತು ತಿಳ್ಕೊಂಡ ಮುಹೂರ್ತದ ಕಡೆ ಬೆನ್ನು ಹತ್ತೋದು. ಅವು ಇಲ್ಲದ್ದನ್ನು ಐತೆ ಅಂತ ತಿಳ್ಕೊಳ್ಳೋದು. ಈಗ ಹಗ್ಗೈತಿ, ಅದು ಹಾವತ್ತು ತಿಳ್ಕೊಳ್ಳೋದು ಭ್ರಾಂತಿ. ಇದು ಏನು ಇಲ್ಲ, ಅದು ಐತೆ ಅಂತ ತಿಳ್ಕೊಂಡು ಸುಮ್ಮನೆ ಅದ್ರ ಬೆನ್ನು ಹತ್ತೋದು. ಈ ಭ್ರಾಂತಿ ಏನದಾವಲ್ಲ, ಈ ಮೂಢನಂಬಿಕೆಗಳು, ಭ್ರಾಂತಿ ಆಳವಾಗಿ ನಿನ್ನಲ್ಲಿ ಬೇರುಟ್ಟವಲ್ಲ, ಅದನ್ನು ಮೊದಲು ತೆಗೆದಾಕು. ಹೆಂಗೆ ತೆಗೆದಾಕು? ಮನವ ಗುದ್ದಲೆಯ ಮಾಡಿ ಅಥವಾ ವಿವೇಕವೆಂಬ ಗುದ್ದಲಿಯಿಂದ ಅವನ್ನ ತೆಗೆದಾಕು. ವಿವೇಕ ಅಂದ್ರೆ ಸರಿ ತಪ್ಪುಗಳನ್ನು ನಿರ್ಧರಿಸುವಂಥ ಸಾಮರ್ಥ್ಯ. ಇಟ್ ಈಸ್ ದಿ ಅಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್. ಈ ಸರಿ ಮತ್ತು ತಪ್ಪುಗಳನ್ನು ಡಿಸ್ಕ್ರಿಮಿನೇಟ್ ಮಾಡಿ ಸರಿಯಾದದನ್ನು ಮಾತ್ರ ಸಿಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ವಿಜ್ಡಮ್ ಅಂತಾರೋ ಅಥವಾ ವಿವೇಕ್ ಅಂತಾರೋ ಅಥವಾ ಅರಿವು ಅಂತಾರೋ. ಅದನ್ನು ಆ ಭ್ರಾಂತಿ ಬೇರನ್ನು ಆ ವಿವೇಕದಿಂದ ತೆಗೆದಾಕು. ಆನಂತರ ಏನು ಮಾಡು? ಸಂಸಾರದ ಹೆಂಟಿ ಹೊಡಿ. ಭೂಮಿ ಹದ ಆಗಬೇಕಲ್ಲ, ಒಳಗೆ ನಿನ್ನ ಹೃದಯದೊಳಗೆ ಅಂತರೊಳಗದೊಳಗೆ ಒಂದಿಟ್ಟು ಹೆಂಟೆ ಅದಾವೆ. ಸಂಸಾರ ಹೆಂಟೆ ಅಂದ್ರೆ ಸಂಸಾರ ಬಿಟ್ಟು ಹೋಗೋದಲ್ಲ. ಮತ್ತಿಲ್ಲ ಹೆಂಡತಿ ಮಕ್ಕಳು ಹೊಲ ಬಿಟ್ಟು ಹೋಗೋದಲ್ಲ, ಹೊಲದೊಳಗೆ ಇರಬೇಕು, ಕೃಷಿ ಮಾಡಬೇಕಾಗೈತಿ. ಹೆಂಟೆ ಅಂದ್ರೆ ಏನಿಲ್ಲ, ಅಂತರಂಗದೊಳಗೆ ಒಂದಿಟ್ಟು ಹೆಂಟೆ ಅದಾವೆ.
ಮತ್ಸರಗಳು ಇವೆಲ್ಲ ಹೆಂಟಿನ, ದ್ವೇಷ ಅಸೂಯೆಗಳು ಎಲ್ಲ ಹೆಂಟಿನ. ಇವು ಅಷ್ಟಮದಗಳೇನದವಲ್ಲ ಇವು ಹೆಂಟಿ. ಅಹಂಕಾರ ಎಂಬುದೊಂದು ದೊಡ್ಡ ಹೆಂಟಿ ಅದು. ಅವನ್ನೆಲ್ಲ ಒಡಿ ಅಂತಾರೆ. ಅವನು ಒಡೆದು ಹಾಕೆ, ಮೊದಲ ತೆಗೆದು ಹಾಕಂತ, ಅವನು ಸುಟ್ಟು ಹಾಕು, ತೆಗೆದು ಬಿಡವು. ಈಗ ಭೂಮಿ ಹದ ಆಯ್ತು, ಹೃದಯ ಹದ ಆಯ್ತು. ಈಗ ಬೀಜ ಬಿತ್ತಲ್ಲ, ಏನು ಬೀಜ ಬಿತ್ತಬೇಕು? ಯಾಕಂದ್ರೆ ಏನು ಬಿತ್ತುತ್ತೀವಲ್ಲ ಅದನ್ನೇ ಬೆಳಿತೀವಿ. ಯಾವ ಬೀಜ ಬಿತ್ತುತ್ತೀವಿ ಅದನ್ನೇ ಬೆಳಿತೀವಿ. ಇದು ಸೈನ್ಸ್. ಇದು ಬೇವಿನ ಬೀಜವೇ ಬಿತ್ತಿ ಬೆಲ್ಲದ ಕಟ್ಟೆ ಅಂತ ಹೇಳ್ತಾರಲ್ಲ ನಮ್ಮ ಬಸವಣ್ಣನವರು. ಬೇವಿನ ಬೀಜ ಬಿತ್ತಿ ಎಲ್ಲಿದೆ ನಾವು ಸಿಹಿ ಫಲ ಬೇಡಿದ್ರೆ ಆಗ್ತೈತೇನೋ? ಆಗೋದಿಲ್ಲ. ಅದಕ್ಕೆ ನೀನು ಏನು ಬೆಳಿಬೇಕಾಗೈತಿ? ನೀನು ದೈವತ್ವದ ಬೆಳೆಯನ್ನು ಬೆಳಿಬೇಕಾಗೈತಲ್ಲ, ಅದಕ್ಕೆ ಬ್ರಹ್ಮ ಬೀಜ ಬಿತ್ತು. ಬ್ರಹ್ಮ ಅಂತಂದ್ರೆ ವಿಶಾಲತೆ ಸಂಕೇತ ಬ್ರಹ್ಮ. ನಿನ್ನ ನಿಜ ಸ್ವರೂಪದ ಅರಿವಿನ ಬೀಜ ಒಳಗೆ ಬಿತ್ತು. ಇದು ಅರಿವು ನೋಡ್ರಿ. ಆಗಳಿದು ಸಾಮಾನ್ಯ ಜ್ಞಾನ, ಇದು ನಿಜವಾದ ಅರಿವು. 49ಕ್ಕೆ ಏನು ಹೇಳಿದಾರಲ್ಲ ನಮ್ಮ ಚನ್ನಬಸವಣ್ಣನವರು, ನಿನ್ನ ನಿಜ ಸ್ವರೂಪದ ಅರಿವಿನ ಬೀಜ, ನಾನು ಸಚ್ಚಿತ್ ಆನಂದ ಸ್ವರೂಪಿ, ನಾನು ಪರಮಾತ್ಮನೇ ಅಥವಾ ಪರಮಾತ್ಮನ ಅಂಶ ಅನ್ನುವಂಥ ಬೀಜ ಒಳಗೆ ಬಿತ್ತಿದ ಮ್ಯಾಗ ನೀರು ಹಾಕ್ಬೇಕಾಕೈತಿ. ಯಾಕಂದ್ರೆ ಮಳೆ ಕುಡಿಬೇಕಲ್ಲ. ಬರೀ ಬೀಜ ಬಿತ್ತಿ ಮನ್ಯಾಗ ಕೂತ್ರ ಆಗೋದಿಲ್ಲ. ಮಳೆಯರೇ ಆಗಬೇಕು, ಬೇಕಾದ್ರೆ ನೀರೇ ಹಾಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಒಂದಿಟ್ಟು ಯೋಗದ ಜಲ ಹಾಕು. ಶಿವಯೋಗ, ದಿನ ಶಿವಯೋಗ ಮಾಡ್ಕೋ. ಅದಕ್ಕೆ ಹೇಳ್ತಾರೆ ಅವರು, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಠಾಳ ಸುಸುಮ್ನ ನಾಳದಿಂದ ಉದಕ ಬತ್ತಿದ್ದಿ. ಅಂದ್ರೆ ಇಲ್ಲೇ ಶಿವಯೋಗ ಐತಿ, ಇಲ್ಲೇ ಯೋಗ ಐತಿದು. ಅಖಂಡ ಮಂಡಲವೇ ಬಾವಿ, ನಿನ್ನ ಅಂತರಂಗವೇ ಬಾವಿ. ಇದೇನು ಪವನವೇ ರಾಠಾಳ, ಇದೇನು ಪವನ ಐತಲ್ಲ ಅದೇ ರಾಠಾಳ. ಅದನ್ನು ಗಡಗಡೆ ಮಾಡ್ಕೋ. ಪ್ರಾಣಶಕ್ತಿಯನ್ನು ಮೇಲಕ್ಕೆತ್ತು. ಅದು ಎಲ್ಲ ಚಕ್ರಗಳಿಂದ ಮೇಲಕ್ಕೆ ಬಂದು ಎಲ್ಲ ಚಕ್ರಗಳು ಜಾಗೃತ ಆಗ್ತಾವ. ಅಧ್ಯಾತ್ಮದ ಬೀಜವನ್ನು ಬಿತ್ತಿ ಅವೆಲ್ಲ ಜಾಗೃತ ಆಗ್ತಾವಲ್ಲ. ಜಾಗೃತ ಆದ್ಮ್ಯಾಗ ನಿನಗೊಂದು ಪರಮಾನಂದ ಉಂಟಾಗ್ತೈತಿ. ಈ ಯೋಗದ ಜಲ ಹಾಕು. ಯೋಗದ ಜಲ ಹಾಕಿದ ಮ್ಯಾಗ ಒಂದಿಷ್ಟು ಆಧ್ಯಾತ್ಮಕ, ಯಾಕಂದ್ರೆ ಆಧ್ಯಾತ್ಮದ ಬೀಜ ಬಿತ್ತಿ ನೀನು, ಪರವಸ್ತುವಿನ ಬೀಜ ಬಿತ್ತಿ ಪರವಸ್ತುವಿನ ಬೆಳೆ ಬೆಳಿಲಕ್ಕತ್ತದ, ಆಧ್ಯಾತ್ಮದ ಬೆಳೆ ಬೆಳಿಲಕ್ಕತ್ತದ. ಆದ್ರೆ ಈಗ ಹೆಂಗೆ ಬೆಳೆ ಬೆಳೆಯುವಾಗ ಅಲ್ಲಿ ತುಡುಗ ದನ ಬಂದು ಅದನ್ನು ಬೆಳೆ ತಿನ್ನಕ್ಕೆ ಪ್ರಯತ್ನ ಮಾಡ್ತಾವೆ, ನೀ ಹೆಂಗೆ ಬೇಲಿ ಹಚ್ತಿಲ್ಲ ಹಂಗೆ ಈ ಬೆಳೆ ತಿನ್ನಲಾಕ ನಿನ್ನ ಪಂಚ ವಿಷಯಗಳೇನದವಲ್ಲ 5, ಅದನ್ನು ಹೇಳ್ತಾರೆ ಬಸವಗಳ ಇವರು. ಈ ಐವರು ಪಂಚ ವಿಷಯಗಳೇನೋ ಶಬ್ದ ಸ್ಪರ್ಶ ರೂಪ ರಸಗಂಧ, ಇವು ಯಾವಾಗ ಅದನ್ನು ಬೆಳೆ ತಿಂದು ಹಾಕಲಿ ಅಂತ ಹೊಂಚಾಗ್ತಿರ್ತಾವ. ಅದಕ್ಕೊಂದಿಷ್ಟು ಬೇಲಿ ಹಾಕು. ಎಂಥ ಬೇಲಿ ಹಾಕು? ಸಮತೆ ಸೈರನೆಯ ಬೇಲಿ ಹಾಕು. ಸಮತೆ ಸೈರನೆಯ ಬೇಲಿ ಹಾಕು. ಆ ಸಮತೆ ಸೈರನೆಯ ಬೇಲಿ ಅಂತಂದ್ರೆ, ಈ ಸೈರನೆ ಅಂದ್ರೆ ಪೇಷನ್ಸ್. ತಡ್ಕೋ ಒಂದಿಷ್ಟು. ಅವು ಏನೇನಾರು ಹೇಳ್ತಾವೆ, ಪಂಚೇಂದ್ರಿಯಗಳು ಏನೇನೋ ಹೇಳ್ತಾವೆ, ಮನಸ್ಸು ಏನೇನಾರು ಹೇಳ್ತೈತಿ, ಒಂದಿಷ್ಟು ತಡ್ಕೋ. ಪೇಷನ್ಸ್ ಈಸ್ ಅನ್ ಆರ್ಟ್ ಆಫ್ ಲಿವಿಂಗ್ ಅಂತೀವ್ರು. ತಡ್ಕೋ. ಅವು ಹೇಳಿದಂಗೆ ಕೇಳ್ಕೋಬೇಡ. ಸಮತೆ ಅಂದ್ರೆ ಒಂದಿಟ್ಟು ಉದಾಸೀನತೆ ತೋರು. ಸಮತೆ ಅಂದ್ರೆ ಇಲ್ಲೇ ಸಮಸ್ಥಿತಿ, ಬ್ಯಾಲೆನ್ಸ್ದಿಂದ ಇರೋ ಒಂದಿಷ್ಟು. ಅಳಗಾಡಬೇಡ, ಬ್ಯಾಲೆನ್ಸ್ದಿಂದ ಇರೋಂತಾರ ಸಮತೆ ಅಂತಾರೆ ಅದಕ್ಕೆ. ಯಾರೇನಂದಡು ಓರಂತಿಪ್ಪುದು ಸಮತೆ ಅಂತ ನಮ್ಮ ಸಿದ್ದರಾಮೇಶ್ವರ ಹೇಳ್ತಾರೆ ನೋಡಿ. ಆರೇನಂದಡು ಓರಂತಿಪ್ಪುದೇ ಸಮತೆ. ಹಂಗೆ ಸಮತೆಯಿಂದ ಇರು ಒಂದಿಷ್ಟು. ಏನು ಯಾಕೆ ಆಗೋಲ್ದಕ್ಕೆ. ಆಮೇಲೆ ಅದಕ್ಕೆ ಸಮತೆ ಅಂತಾರೆ. ಇನ್ನೊಂದಿಷ್ಟು ಸಮತೆ ಹೇಳೋದಾದ್ರೆ, ಈ ಸಮತೆ ಭಾಳ ಮುಖ್ಯದ. ಇಲ್ಲೇ ಸಮತೆ ಮತ್ತು ಸೈರಣೆ ಬೇಲಿ ಹಾಕಬೇಕಾಕೈತೆ ನಾವು. ಸಮತೆ ಅಂದ್ರೆ ಬದುಕಿನಲ್ಲಿ ಬಂದದೆಲ್ಲವನ್ನು ಸಮಾನವಾಗಿ ಸ್ವೀಕರಿಸೋದು. ಏನೇ ಬರಲಿ ಅದು ಮಾನ ಅಪಮಾನ, ಸುಖ ದುಃಖ ಏನೇ ಬಂದರು, ಅಥವಾ ಆರೇನಂದಡು ಓರಂತಿಪ್ಪದೆ ಅಂದ್ರೆ ಅದು ಒಯ್ದಾಡ್ಲಾರ್ದಂಗೆ ಇರುವುದ ಸಮತೆ. ಆ ಸಮತೆ ಕುರಿತು ಮೇದಾರ ಕೇತಯ್ಯನವ್ರು ಹೇಳ್ತಾರೆ ನೋಡ್ರಿ. ಭಕ್ತಂಗೆ ಸುಖವೂ ಸರಿ ದುಃಖವೂ ಸರಿ, ಉರಿ ಸಿರಿ ಉಭಯವೂ ಸರಿ. ಎಷ್ಟು ಚಂದ ಐತಿ ನೋಡ್ರಿ. ಉರಿ ಸಿರಿ ಉಭಯವೂ ಸರಿ ಎರಡೂ ಅಷ್ಟ. ಎನದಿರ್ದಡೆ ಉರಿ ಸಿರಿ ಉಭಯವೂ ಸರಿ ಎನದಿರ್ದಡೆ, ಭಕ್ತನಿಗೆ ಅದೇ ಹಾನಿ ಗೌರೇಶ್ವರ. ಅದು ನಿನಗೆ ಹಾನಿ ಆಗ್ತೈತಿ. ಎರಡೂ ಒಂದಾತಿ ತಿಳ್ಕೊಳಿಕ್ಕೆ ಹಾನಿ ಆಗ್ತೈತಿ. ಒಮ್ಮೆ ಬೆಳೆ ಲಾಭ ಆಗ್ಬೋದು, ಒಮ್ಮೆಲ್ಲ ನುಕ್ಸಾನ್ ಆಗಬಹುದು. ನುಕ್ಸಾನ್ ಆತಂತ ಇದ್ಯಾಕೆ ಬತ್ತಂದ್ರೆ ಏನು ಬಂದದ್ದು ಅನುಭವಿಸಬೇಕು. ಇದು ನನಗೆ ಏನಾರು ಆರೋಗ್ಯದೊಳಗೆ ಏರುಪೇರಾದ್ರೆ ಅದು ಅನುಭವಿಸಬೇಕು. ಉರಿನೂ ಅಷ್ಟ, ಸಿರಿನೂ ಅಷ್ಟ, ಸುಖನೂ ಅಷ್ಟ, ದುಃಖನೂ ಅಷ್ಟ. ಹಂಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಭಕ್ತನಿಗೆ ಅದ ಹಾನಿ. ನಿನಗೆ ಹಾನಿ ಆಗ್ತೈತಿ ಹೊರತು ಬೇರೆದವ್ರಿಗೆ ಹಾನಿ ಆಗೋದಿಲ್ಲ.
ಇದು ಸಮತೆ. ಅದನ್ನು ಬಸವಣ್ಣನವರು ಏನೋ ವಮಕ್ಷಮ ನಿಮ್ಮದಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ, ಎನ್ನ ಮಾನ ಅಪಮಾನ ನಿಮ್ಮದಯ, ಬಳಿಗೆ ಕಾಯ್ದಿ ಮಿಥ್ಯೆ ಕೂಡಲ ಸಂಗಮ ದೇವ. ಹಂಗೆ ಸಮತೆಯಿಂದ ಇರಬೇಕು. ಒಂದಿಷ್ಟ ಏನು ಬಂದರು, ಯಾವ ಪಂಚ ವಿಷಯಗಳು ಏನು ಬೇಕಾದ ಮಾಡಿದ್ರು ಸಮತೆಯಿಂದ ಇರಬೇಕು, ಅಳಿಗಾಡಬೇಡ. ಈ ಸಮತೆ ಅನ್ನೋದೇ ಯೋಗ. ಸಮತೆ ಅನ್ನೋದೇ ಯೋಗ. ಸಮಚಿತ್ತದಲ್ಲಿರುವುದು, ಸಮಸ್ಥಿತಿಯಲ್ಲಿರುವುದು, ಸ್ಥಿತಪ್ರಜ್ಞನಾಗಿರುವುದು ಇದೇ ಯೋಗ. ಹಾವಿನಾಳ ಕಲ್ಲಯ್ಯನವ್ರು ಹೇಳ್ತಾರೆ ನೋಡ್ರಿ, ಸಮತೆ ಎಂಬುದೇ ಯೋಗ ನೋಡ. ಸಮತೆ ಸಮಾಧಾನ ನೆಲೆಗೊಳ್ಳದಿದ್ದಡೆ ಆ ಯೋಗ ಅಜ್ಞಾನದ ಆಗು ನೋಡ. ಸಮತೆ ಸಮಾಧಾನ ನೆಲೆಗೊಳ್ಳದೆ ಸಹಸ್ರ ಮುನಿಗಳು ನಾನಾ ಯೋನಿಗಳಲ್ಲಿ ಬಂದರು. ಸಮತೆ ನೆಲೆಗೊಂಡು ಸಮಾಧಾನ ಸಹಜವಾದುದೇ ಮುಕ್ತಿ ಕ್ಷೇತ್ರ ನೋಡ ಮಹಾಲಿಂಗ ಗುರು ಕಲ್ಲೇಶ್ವರ. ಸಮತೆ ಎಂಬುದೇ ಯೋಗ. ಇದಕ್ಕಿಂತ ದೊಡ್ಡ ಯೋಗ ಯಾವುದೂ ಇಲ್ಲ. ಸುಮ್ಮನೆ ಆ ಯೋಗ ಈ ಯೋಗ, ನಿಮ್ಗೆ ಇಷ್ಟು ಚಾರ್ಜ್ ಕೊಡ್ತೀನಿ ಬರ್ರಿ, ಏನೂ ಇಲ್ಲ. ಶರಣರು ಹೇಳ್ತಾರೆ ಸಮತೆ ಎಂಬುದೇ ಯೋಗ. ಈ ಸ್ಥಿತಪ್ರಜ್ಞೆ ಅವಸ್ಥೆ, ನೀ ಬ್ಯಾಲೆನ್ಸ್ನಿಂದ ಇರುವುದು ಇದೇ ಯೋಗ. ಸಮತೆ ಸಮಾಧಾನ ನೆಲೆಗೊಳ್ಳದಿದ್ದಡೆ ಆ ಯೋಗ ಅಜ್ಞಾನದ ಆಗು ನೋಡ. ಈ ಏನು ಬೇಕಾದ ಯೋಗ ಮಾಡಿ ಸಮತೆ ಸಮಾಧಾನ ನಿನ್ನಲ್ಲಿ ಬರಲಿಲ್ಲ ಅಂದ್ರೆ ಅದು ಅಜ್ಞಾನದ ಆಗು ನೋಡ, ಅದು ಯೋಗನ ಅಲ್ಲ. ಸಮತೆ ಸಮಾಧಾನ ನೆಲೆಗೊಳ್ಳದೆ ಸಹಸ್ರ ಮುನಿಗಳು, ಒಬ್ಬರ ಇಬ್ಬರಲ್ಲ ಸಹಸ್ರ ಮುನಿಗಳು ನಾನಾ ಯೋನಿಗಳಲ್ಲಿ ಬಂದರು. ಮತ್ತು ಹುಟ್ಟಿ ಬಂದರು. ಯಾಕಂದ್ರೆ ಸಮಾಧಾನ ಇಲ್ಲ, ಅಲ್ಲಿ ಸಮತೆ ಇಲ್ಲ. ಅದಕ್ಕೆ ಮತ್ತೆ ಬಹುಚಕ್ರಕ್ಕೆ ಸಿಕ್ಕಾಕೊಂಡ್ರು. ಸಮತೆ ಸಮಾಧಾನ ನೆಲೆಗೊಂಡರೆ ಅದ ನಿಜ ಮುಕ್ತಿ. ಸಮತೆ ನೆಲೆಗೊಂಡು ಸಮಾಧಾನ ಸಹಜವಾದುದೇ ಮುಕ್ತಿ ಕ್ಷೇತ್ರ. ಎಲ್ಲಿ ಸಮತೆ ಅದ, ಸಮಾಧಾನದ, ಅದೇ ಮುಕ್ತಿ, ಜೀವನ್ ಮುಕ್ತಿ. ಅದೇ ಮುಕ್ತಿಯ ಬೆಳೆಯನ್ನು ನಾವು ಅನುಭವಿಸುವುದು ಅಂದಂಗಿಲ್ಲ. ಮುಕ್ತಿಯ ಬೆಳೆ ಇದು. ಆ ಬೆಳೆಯದ ಇಫೆಕ್ಟ್ ಅಥವಾ ಬೆಳೆಯದ ಈಲ್ಡ್ ಏನೈತಿಲ್ಲ, ಜೋಳದ ಈಲ್ಡ್ ಅನ್ರಿ, ಗೋಧಿದ ಈಲ್ಡ್ ಅನ್ರಿ, ಆ ಮುಕ್ತಿಯ ಬೆಳೆಯನ್ನು ನಾವು ಅನುಭವಿಸಬೇಕು. ಆ ಪರಮಾನಂದವನ್ನು ಅನುಭವಿಸಬೇಕು, ಮುಕ್ತಿ ಬೆಳೆಯನ್ನು ಅನುಭವಿಸಬೇಕು. ಇಲ್ಲೇ ಅಗಳೆ ಏನು ಹೇಳಿದ್ರಲ್ಲ, ಸಹಸ್ರ ಮುನಿಗಳು ನಾನಾ ಯೋನಿಗಳಲ್ಲಿ ಬಂದರು. ಅದಕ್ಕೊಂದು ಉದಾಹರಣೆ ಹೇಳಿ ನಾನು ಈ ಮಾತಿಗೆ ವಿರಾಮ ನೀಡ್ತೀನಿ. ಏನಂದ್ರೆ, ಇಬ್ಬರು ತಪಸ್ವಿಗಳು. ಇದನ್ನು ಸಿದ್ದೇಶ್ವರ ಅಪ್ಪಗಳು ಹೇಳಿದ್ದು ಉದಾಹರಣೆ. ಇಬ್ಬರು ತಪಸ್ವಿಗಳು ತಪಸ್ಸು ಮಾಡ್ತಾ ಕುಳಿತಿದ್ರು. ಅವರ ತಪಸ್ಸಿಗೆ ಶಿವ ಮೆಚ್ಚಿ ಬರ್ತಾನೆ. ಆದರೆ ಶಿವ ಹೆಂಗೆ ಬಂದ, ಎಲ್ಲಿಂದ ಬಂದ, ಇದು ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಇದು ಸಾಂಕೇತಿಕ ಕತೆ. ಇದನ್ನು ಅಪ್ಪಗಳು ಹಿಂಗೆ ಹೇಳಿದ್ರು, ಸಾಂಕೇತಿಕ ಕತೆ. ಶಿವ ಬಂದು ಮೊದಲನೇದವನ ಅಂತ್ಯಕ್ಕೆ ಬರ್ತಾರೆ. ನೀನು ತಪಸ್ಸಿಗೆ ನಾನು ಮೆಚ್ಚೇನೆ, ನಿನಗೇನು ವರ ಬೇಕು ಅದನ್ನು ಕೇಳದ್ದು. ಅವ ಏನಂತಾನ, ನೀನು ಅಲ್ಲಿ ಮತ್ತೊಬ್ಬ ತಪಸ್ಸಿಗೆ ಕೂತಾನಲ್ಲ ಇದರಿಗೆ, ಅವನ ಕಡೆ ಹೋಗಿ ಬಂದೇನಂತ. ಇಲ್ಲ, ನಾನು ಇನ್ನೂ ಅಲ್ಲಿ ಹೋಗಿಲ್ಲ, ನಿನ್ನ ಕಡೆನೇ ಮೊದಲ ಬಂದೀನಿ, ನೀ ಏನಾದರೂ ವರ ಬೇಡ್ತಿದ್ರೆ ಬೇಡು ಅಂದ್ಕೂಡಲೇ, ಇಲ್ಲ ಮೊದಲು ಅವನ ಕಡೆ ಹೋಗಿ ಬಾ, ಅವನು ಏನು ಬೇಡ್ತಾನೋ ಬಂದು ನನಗೆ ಹೇಳು, ಆಮೇಲೆ ನಾ ಬೇಡ್ತೇನಂತ. ಆಗಲಿ ಅಂತ ಶಿವ ಅಲ್ಲ, ಪೌರಾಣಿಕ ಶಿವ ಹಂಗೆ ಹೋಗ್ತಾನೆ. ಆ ಕಡೆ ಎರಡನೇದು ಅವ್ನು ಕೂತಿರ್ತಾನಲ್ಲ ಅಲ್ಲಿ ಹೋಗ್ತಾನೆ. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ, ನೀನೇನು ವರ ಬೇಡಪ್ಪ ಅಂತ. ಅವ ಕೇಳ್ತಾನೆ, ಇಲ್ಲ ಮತ್ತು ಅಲ್ಲಿ ಕೂತಿದ್ದಲ್ಲ ಅಲ್ಲಿ ಹೋಗಿ ಬಂದೇನಿ ಅಂತಾನೆ. ಇಲ್ಲ, ಅಲ್ಲಿ ಹೋಗಿದ್ನಿ, ನೀನು ಏನು ನಿನ್ನ ಕಡೆ ಮೊದಲು ಕಳಿಸ್ಯಾನವ ಅಂತ ಅಂದ್ಕೂಡಲೇ ಇವ ಏನು ಹೇಳ್ತಾನೋ, ಇನ್ನು ನಾನು ಏನು ಕೇಳಬೇಕು? ಅವ್ನು ವಿಚಾರ ಮಾಡ್ತಾನೋ, ಅವು ಏನು ಕೇಳ್ತಾನಲ್ಲ ಅದನ್ನು ಅವನ ಹೆಂಗಿದ್ರು ಕೇಳಿಲ್ಲ, ನಾನು ಡಬಲ್ ಆಗಲಿ ಅಂತ ಕೇಳೋನು ತಾನು. ಅದಕ್ಕೆ ನನಗೇನು ವರ ಕೊಡಂದ್ರೆ, ಏನು ಕೇಳ್ತಾನಲ್ಲ ಅದರದ್ದು ಡಬಲ್ ನೀನು ನನಗೆ ಕೊಡು. ಏನು ಕೇಳ್ತಾನೆ, ಸಂಪತ್ತು ಕೇಳಿದ್ರೆ ನನಗೆ ಡಬಲ್ ಸಂಪತ್ತು ಆಗಬೇಕು, ಅಥವಾ ತಪಸ್ಸಿನ ಶಕ್ತಿ ಕೇಳಿದ್ರೆ ಅದು ನನಗೆ ಡಬಲ್ ಆಗಬೇಕು, ಸಿದ್ಧಿ ಕೇಳಿದ್ರೆ ಡಬಲ್ ಆಗಬೇಕು, ಎಲ್ಲ ನನಗೆ ಡಬಲ್ ಆಗಬೇಕು, ಇಷ್ಟ ನಂದತ. ಆಯ್ತಪ್ಪ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ಮೊದಲೇದವ ಕುಳಿತಿದ್ಲ ಅಲ್ಲಿ ಹೋಗ್ತಾನೆ. ಇಲ್ಲ, ನಾನು ಅಲ್ಲಿ ಹೋಗಿ ಬಂದೀನಿ, ನೀನೇನು ಬೇಡ್ತಿ ಅಂತಾನು. ಅವ ಏನು ಬೇಡಿದ್ದು ಹೇಳತ್ತ. ನೀ ಏನು ಬೇಡ್ತಿಲ್ಲ ಅದು ಡಬಲ್ ಆಗಲಿ ಅಂತ
ಕೇಳ್ಯಾನೋ ಅಂತವರ ಓ ಇವತ್ತನ ಇದು ಘಾತ ಆತ್ಲಾತಾರ. ಈಗ ನಾ ಏನು ಕೇಳಿದ್ರು ಅವ್ನಿಗೆ ಡಬಲ್ ಆಗೋದು. ಜ್ಞಾನ ಕೇಳಿದ್ರೆ ಅವ್ನಿಗೆ ಜ್ಞಾನ ಡಬಲ್ ಆಗುವುದು, ಅಲ್ಲ ಸಿದ್ಧಿ ಕೇಳಿದರೆ ಡಬಲ್ ಆಗುವುದು, ಸಂಪತ್ತು ಕೇಳಿದರೆ ಡಬಲ್ ಆಗುವುದು. ಅದಕ್ಕೆ ಅವ ವಿಚಾರ ಮಾಡಿದ ಏನು ಕೇಳಿದಂದ್ರೆ, ನಂದೊಂದು ಕಣ್ಣು ಹೋಗಲಿ ಅಂದತ್ತು. ನಂದೊಂದು ಕಣ್ಣು ಹೋಗಲಿ ಅಂದತ್ತು. ಅವ ಅಂತಾನೆ, ಶಿವ ಕಣ್ಣು ಹೋಗ್ಲಾಕ ನೀ ತಪಸ್ಸು ಕೂತಿಯೇನಂತಂದ. ಇಲ್ಲ, ನಾ ಏನು ಕೇಳೇನಿಲ್ಲ ಅದನ್ನು ನೀ ಕೊಡೋದು ಅಂದ ಕೆಲಸ. ಯಾಕಂದ್ರೆ ನೀನು ನನ್ನ ತಪಸ್ಸಿಗೆ ಮೆಚ್ಚಿ ಬಂದಿಲ್ಲ, ನಾ ಏನು ಕೇಳ್ತಾನೆ ಅದನ್ನು ಕೊಡು, ನಂದೊಂದು ಕಣ್ಣು ಹೋಗಲಿ ಅಂದ್ರೆ. ಇವನ ವಿಚಾರ ಏನು, ಇವನದೊಂದು ಕಣ್ಣು ಹೋದ್ರೆ ಅವನು 2 ಕಣ್ಣು ಹೋಗ್ತಾವಂತ, ಡಬಲ್ 2 ಕಣ್ಣು ಹೋಗ್ತಾವೆ. ಇದು ಎಂಥ ಸಮತೆ, ಎಂಥ ಸಮಾಧಾನ, ಇದೆಂಥ ತಪಸ್ಸ. ಇವ ಶಾಂತಿ ಕೊಡಂತ ಬೇಡಿದ್ರೆ ಅವ್ನು ಡಬಲ್ ಶಾಂತಿ ಆಗ್ತಿದ್ದ. ಅವರೊಳಗಿನ ಕಾಂಪಿಟೇಷನ್ ಹೋಗ್ತಿದ್ದು. ನನಗೊಂದಿಟ್ಟು ಶಾಂತಿ ಕೊಡಂದ್ರೆ ಅವ್ನು ಡಬಲ್ ಶಾಂತಿ ಆಗ್ತಿತ್ತು. ನನಗೊಂದಿಟ್ಟು ಸಮಾಧಾನ ಕೊಡಪ್ಪ ಅಂದಿದ್ರೆ ಅವನಲ್ಲಿ ಡಬಲ್ ಸಮಾಧಾನ ಆಗ್ತಿತ್ತು. ನಲ್ಲಿ ಒಂದಿಟ್ಟು ಸಮತೆ ಕೊಡಂದಿದ್ರೆ ಡಬಲ್ ಸಮತೆ ಆಗ್ತಿತ್ತು. ಎಷ್ಟು ಆರಾಮದಿಂದ ಇರ್ಬೋದಾಗಿತ್ತು. ಆದರೆ ಹಂಗಿಲ್ಲ ಜನ, ಹಂಗಿಲ್ಲ. ಸಮತೆ ಸಮಾಧಾನ ನೆಲೆಗೊಳ್ಳದಿದ್ದಡ ಯೋಗ ಅಜ್ಞಾನದ ಆಗು ನೋಡ. ಸಮತೆ ಇಲ್ಲ, ಸಮಾಧಾನ ಇಲ್ಲ, ಯಾವ ತಪಸ್ಸು ತೊಗೊಂಡು ಏನು ಮಾಡೋದು? ಅದಕ್ಕೆ ಅವರು ಇವೇನು ತಪಸ್ವಿಗಳದಾರಲ್ಲ, ಅವ್ರ ಕೋಪ ಹೆಚ್ಚ, ಅದ್ರ ಶಾಪ ಕೊಟ್ಟರು, ಇಲ್ಲಿ ಶಾಪ ಕೊಟ್ಟರು, ಏನೇನು ಪುರಾಣದೊಳಗೆ ಬರ್ತಾವಲ್ಲ, ಅದಕ್ಕೆ ಅವರು ಸಮತೆ ಇಲ್ಲ, ಸಮಾಧಾನ ಇಲ್ಲ, ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದರು. ಬೇಕಾದಂಥ ತಪಸ್ಸು ಮಾಡಿದರು, ಅವ್ರು ಭವಚಕ್ರದೊಳಗೆ ಸಿಕ್ಕಾಕೊಂಡಾರ. ಆದರೆ ಶರಣರು ಏನದಲ್ಲ, ಸಮತೆ ಸಮಾಧಾನ ಅವರಲ್ಲಿ ನೆಲೆಗೊಂಡಿದ್ದ ಕಾರಣ ಅವ್ರು ಜೀವನ್ಮುಕ್ತರಾದರು. ಇದೇ ಯೋಗ, ಇದೇ ಮುಕ್ತಿಯ ಫಲ, ಇದೇ ಅಂತರಂಗದ ಕೃಷಿ. ಅಂದರೆ ನಾವು ಅಂತರಂಗವನ್ನು ನಾವು ಭಾಳ ಒಂದು ನಿರ್ಮಲ ಸ್ವಚ್ಛ ಮಾಡ್ಕೋಬೇಕು. ಅಲ್ಲಿ ಪರವಸ್ತುವಿನ ಬೀಜ ಬಿತ್ತಬೇಕು, ಒಂದಿಷ್ಟು ಯೋಗದ ಜಲ ಹಾಕಬೇಕು, ಪ್ರತಿನಿತ್ಯ ಶಿವಯೋಗ ಮಾಡ್ಕೋಬೇಕು. ಆ ಶಿವಯೋಗದ ಜಲದಿಂದ ಏನೋ ಒಂದು ಆಧ್ಯಾತ್ಮಿಕ ಪೈರು ಬೆಳವಣಿಗೆ ಆಗ್ತೈತೆ. ದಿನ ಅದು ನಮ್ಗೆ ಗುರ್ತಾಗ್ತೈತೆ, ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗ್ತೈತೆ. ಅದೇ ಬೆಳವಣಿಗೆ, ಇಂಪ್ರೂವ್ಮೆಂಟ್ ಸ್ಟಾರ್ಟ್. ಏನು ಭಾರಿ ಶ್ರೀಮಂತ ಆಗ್ತೀವತ್ತಲ್ಲ, ಸಮಾಧಾನದಿಂದ ಇರ್ತೀವಿ, ಸಮತೆಯಿಂದ ಇರ್ತೀವಿ, ಯಾವ ಗದ್ದಲಕ್ಕೆ ಸಿಕ್ಕಾಕೊಡೋದಿಲ್ಲ, ಯಾರು ಏನಂದರೂ ನಮಗೇನು ಅನಿಸೋದಿಲ್ಲ. ಅದೇ ಜೀವನ್ಮುಕ್ತಿ. ಅಂಥ ಜೀವನ್ಮುಕ್ತಿಯ ಪೈರನ್ನು ನಾವು ಅನುಭವಿಸ್ತೀವಿ. ಅಂಥ ಸದ್ಬುದ್ಧಿಯನ್ನು ನಮಗೆ ಶರಣರು ನೀಡಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೆ.